ಓಂ ಶಾಂತಿ ಇವರೇ, ಎಲ್ಲರೂ ಒಳ್ಳೆಯದಾಗಲಿ ಇವರೇ. ಈಗ ರಾತ್ರಿ ನೋಡಿ, ರಾತ್ರಿ 12 ಕಾಲಾಗಿದೆ. ಎಷ್ಟು? ರಾತ್ರಿ 12 ಕಾಲಾಗಿದೆ. ನೀವು ನೋಡ್ಬೋದು, ರಾತ್ರಿ 12 ಕಾಲಾಗಿದೆ. ಇದರಲ್ಲಿ 12:20 ತೋರಿಸ್ತಾ ಇದೆ. ಇಟ್ಕೊಳ್ಳಿ, ಇದು ಸ್ವಲ್ಪ ವಾಚ್ ಹಿಂದೆ ಇದೆ, ಇದರಲ್ಲಿ ಒಂದು 5 ನಿಮಿಷ ಮುಂದೆ ಇದೆ. ಓಕೆನಾ? ನೋಡಿದ್ರಲ್ಲ ಇವರೇ, ಇವತ್ತು ತಾರೀಕು ಎಷ್ಟು ಗೊತ್ತಾ? ಈ ಟೈಮ್ ಇದೆ, ತಾರೀಕು ಎಷ್ಟು ಗೊತ್ತಾ? 1ನೇ ತಾರೀಕು. ಈಗ 1ನೇ ತಾರೀಕು 1ನೇ ತಿಂಗಳು 2025ನೇ ಇಸ್ವಿ. ಗೊತ್ತಾಯ್ತಲ್ಲ? ಎಷ್ಟು? 1ನೇ ತಾರೀಕು 1ನೇ ತಿಂಗಳು 2025ನೇ ಇಸ್ವಿ. ಈಗ ರಾತ್ರಿ 12:15 12:20. ಇದರಲ್ಲೇನಪ್ಪ ವಿಶೇಷ ಇದೆ ಅನ್ಬೇಡಿ. ಈಗಾಗಲೇ ಎಲ್ಲ ಪಟಾಕಿಗಳು ಹಚ್ಚಿದ್ರು, ದೂರದಲ್ಲಿ ಹಳ್ಳಿ ಪಟಾಕಿಗಳು ಹಚ್ಚಿದ್ರು, ಅದು ಕೇಳಿಸ್ತು. ಇದರಲ್ಲೇನಪ್ಪ ವಿಶೇಷ ಅನ್ಬೇಡಿ. ಇದೆ ಇವರೇ, ತಮ್ಮ ಜೀವನದಲ್ಲಿ ಗಂಡ ಹೆಂಡತಿಗೆ ವಂಚನೆ ಮಾಡ್ತಾನೆ, ಗಂಡ ಹೆಂಡತಿಗೆ ವಂಚನೆ ಮಾಡ್ತಾನೆ, ಹೆಂಡತಿ ಗಂಡನಿಗೆ ವಂಚನೆ ಮಾಡ್ತಾಳೆ, ಹಾಗೆ ಅಣ್ಣ ತಮ್ಮನಿಗೆ ವಂಚನೆ ಮಾಡ್ತಾನೆ, ಹಾಗೆ ತಮ್ಮ ಅಣ್ಣನಿಗೆ ವಂಚನೆ ಮಾಡ್ತಾನೆ, ಹಾಗೆ ಅಪ್ಪ ಅಮ್ಮನೇ ಮಕ್ಕಳಿಗೆ ವಂಚನೆ ಮಾಡ್ತಾರೆ ಅಂಥವರು ಇದ್ದಾರೆ. ಹಾಗೆ ಮಕ್ಕಳು ತಂದೆ ತಾಯಿಗೆ ವಂಚನೆ ಮಾಡ್ತಾರೆ ಅಂಥವರು ಇದ್ದಾರೆ. ಹಾಗೆ ತಾತ ಅಜ್ಜಿ ಇರ್ಬೋದು, ಮಾಮ ಅತ್ತೆ ಇರ್ಬೋದು, ನಾದಿನಿ ಅಥವಾ ಬಾಮಾಯ್ದ ಇರ್ಬೋದು, ಭಾವ, ಇನ್ಯಾರು ಅತ್ತಿಗೆ, ಅಣ್ಣ, ಹೀಗೆ ನಮ್ಮ ಬಂಧುಗಳು ಸಾಕಷ್ಟು ಮಂದಿ ವಂಚನೆ ಮಾಡೋರು ಇದ್ದಾರೆ ಬಂಧುಗಳಲ್ಲಿ, ಇವರಲ್ಲಿ. ಆದರೆ ಹಂಗಂತ ಎಲ್ಲರೂ ವಂಚನೆ ಮಾಡಲ್ಲ, ಎಲ್ಲರೂ ವಂಚನೆ ಮಾಡಲ್ಲ. ಸರಿ, ಎಲ್ಲರೂ ವಂಚನೆ ಮಾಡಲ್ಲ, ಓಕೆ ಆಯ್ತು. ಯಾರೋ ಒಬ್ಬೊಬ್ರು ವಂಚನೆ ಮಾಡ್ತಾರೆ, ಓಕೆ, ಅದು ಕರೆಕ್ಟ್. ಆದರೆ ಯಾರೋ ಒಬ್ಬೊಬ್ಬರು ವಂಚನೆ ಮಾಡ್ತಾರೆ, ವಂಚನೆಗೆ ಒಳಗಾದವರು ಯಾರೋ ಒಬ್ಬೊಬ್ಬರು ವಂಚನೆ ಮಾಡ್ತಾರೆ. ವಂಚನೆಗೆ ಒಳಗಾದವ್ರ ಪರಿಸ್ಥಿತಿ ಏನು ಯೋಚನೆ ಮಾಡಿದ್ರೆ? ಅವ್ರಿಗೆ ವಂಚನೆಗೆ ಒಳಗಾದರೆ ಆಗಲೂ ರಾತ್ರಿ ನಿದ್ರೆ ಬರಲ್ಲ. ಅವರೇನು ಮಾಡ್ತಾರೆ? ಎಣ್ಣೆ ಹೊಡ್ಕೊಂಡು ಕೂತ್ಕೊಳ್ತಾರೆ, ಎಲ್ಲ ಮರ್ತೋಗ್ಬೇಕು ಅಂತ. ಪಾಪ ಅವ್ರಿಗೆ ಎಣ್ಣೆ ಹೊಡೆಯೋ ಅಭ್ಯಾಸನೇ ಇರಲ್ಲ, ಸಿಗರೇಟು ಬೀಡಿ ಕುಡಿಯೋದು, ಚುಟ್ಟ ಹೊಡೆಯೋದು ಅಭ್ಯಾಸನೇ ಇರಲ್ಲ ಒಳ್ಳೆಯವರು. ಈಗ ಈ ಕಷ್ಟಗಳನ್ನು ತಡ್ಕೊಳ್ಳೋಕ್ಕಾಗದೆ ಯಾರೋ ಹಿಂಸೆ ಕೊಟ್ಟ ತಮಗೆ ಯಾರೋ ಹಿಂಸೆ ಕೊಟ್ಟ ಕಷ್ಟವನ್ನು ತಡ್ಕೊಳ್ಳೋಕ್ಕಾಗದೆ ಎಣ್ಣೆ ಹೊಡಿತಾರೆ, ಎಲೆ ಜೂಜಾಡ್ತಾರೆ, ರೇಸ್ಗೆ ಹೋಗಿ ಕೂತ್ಕೊಳ್ತಾರೆ, ಇಲ್ಲ ಸಿನಿಮಾ ನೋಡ್ತಾರೆ, ಇಲ್ಲ ಇನ್ನೇನೋ ಒಂದು ಪಂದ್ಯಗಳಲ್ಲಿ ಭಾಗಿಯಾಗ್ತಾರೆ, ಅಥವಾ ಇನ್ನೇನೋ ಒಂದು ಮರಿಲಿಕ್ಕೆ ಏನೋ ಯಾವುದೋ ಬ್ರೌನ್ ಶುಗರ್ ಮತ್ತು ಪದಾರ್ಥಗಳು ತಗೊಂಡು ತೂರಾಡ್ಕೊಂಡು ಅಲ್ಲೆಲ್ಲೇ ಬಿದ್ದಿರ್ತಾರೆ. ಯಾಕೆ? ಅವರು ಕಷ್ಟಗಳಿಗೊಳಗಾಗಿ, ಬೇರೆಯವರ ಹಿಂಸೆಗೊಳಗಾಗಿ, ದೌರ್ಜನ್ಯ ದರ್ಪಕ್ಕೊಳಗಾಗಿ ಈ ಒಂದು ಸ್ಥಿತಿಗೆ ಬಂದುಬಿಟ್ಟು ಆ ಥರ ಆಗಿರ್ತಾರೆ. ಹಂಗಂತ ಎಲ್ಲರೂ ಅಲ್ಲ, ಕೆಲವರು ಎಲ್ಲರೂ ದೌರ್ಜನ್ಯಕ್ಕೊಳಗಾಗಿ ಎಣ್ಣೆ ಹೊಡ್ಕೊಂಡು, ಬಿಡಿ ಸಿಗರೇಟ್ ಹೊಡ್ಕೊಂಡು, ಪಾನ್ ಪರಕ್ ಹಾಕ್ಕೊಂಡು ಕೂತ್ಕೊಳ್ಳಲ್ಲ. ಕೆಲವರು ಅವ್ರ ಮನಸ್ಸಿಗೆ ಸರೋಗದೆ ಒಂದಷ್ಟು ಪರ್ಸೆಂಟು ಅವ್ರಿಗೆ ಅನ್ಯಾಯ ಆಗಿರುತ್ತೆ, ಬೇರೆ ದಾರಿ ಇಲ್ಲ, ಮರೆಯೋಕ್ಕಾಗಲ್ಲ. ಹಾಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡೋಕ್ಕೂ ಆಗಲ್ಲ, ಹಿಂಸೆ ಅವ್ರಿಗೆ ಯಾರಾದರೂ ತಮಗೆ ಅನ್ಯಾಯ ಮಾಡಿರ್ತಾರಲ್ಲ, ಅವ್ರಿಗೆ ಕೈ ಕತ್ತರಿಸ್ಬೇಕು, ಕಾಲು ಕತ್ತರಿಸ್ಬೇಕು, ಕಣ್ಣು ಕೀಳಬೇಕು, ತಲೆಕಾಯಿ ಕತ್ತರಿಸ್ಬೇಕು, ಕಚ ಅಂತ ಕೋಳಿ ಅಂಗಡಿ, ಫಿಶ್ ಅಂಗಡಿಯಲ್ಲಿ ಇದು ಮಾಡ್ತಾರಲ್ಲ ಕೈಮಾ, ಹಂಗೆ ಮಾಡ್ಬೇಕನ್ನೋ ಅಷ್ಟು ಕೋಪ ಬಂದಿರುತ್ತೆ. ಆದರೆ ಮಾಡೋಕ್ಕಾಗಲ್ಲ, ಕಾರಣ ಇವರು ಒಳ್ಳೆಯವರಾಗಿರ್ತಾರೆ. ಮಾಡೋದೆಷ್ಟೊತ್ತು ಮಾಡೋಕ್ಬೋದು, ಆಮೇಲೆ ಪರಿಣಾಮ ಎದುರಿಸ್ಬೇಕಲ್ಲ. ಕೆಲವರು ತಪ್ಪಿಸ್ಕೊಬಿಡೋಣ ಬಿಡು ಅಂತ ಆ ರೀತಿ ಮಾಡ್ತಾರೆ. ಕ್ರಿಮಿನಲ್ಲಾಗಿ ಆಲೋಚನೆ ಮಾಡಿ ಪೊಲೀಸರಿಗೆ ಸಿಗಬಾರ್ದು, ಯಾವುದೇ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ನಾವು ಸಿಗಬಾರ್ದು ಅಂತ ಪ್ರಯತ್ನ ಪಡ್ತಾರೆ. ಆದರೆ ಪ್ರಯತ್ನ ಪಟ್ಟರು ಯಾವುದೋ ಒಂದು ದಿನ ಸಿಕ್ಕಾಕೊಳ್ಳೇಬೇಕು. ಅದೇನೋ ಹೇಳ್ತಾರೆ, ಕಳ್ಳನ ಹೆಂಡ್ತಿ ಯಾವತ್ತಿದ್ರು ಅಷ್ಟೇ. ಹಾಗೆ ಏನು ಕೊಲೆ ಮಾಡಿದ್ರೆ ಏನಾಗುತ್ತೆ? ಹಾಗೆ. ಆದರೆ ಕೆಲವರೇನೋ ಕೊಲೆ ಮಾಡಿಬಿಡ್ತಾರೆ, ಪಾಪ ಅವನು ಕೊಲೆಗಾರ ಅನ್ನಿಸ್ಕೊತಾನೆ.
ನಿಜವಾಗ್ಲೂ ಅವ್ರು ತಪ್ಪು ಮಾಡಿರಲ್ಲ. ಯಾಕೆ ಯಾಕೆ ತಪ್ಪು ಮಾಡಿರಲ್ಲ ಹೇಳಿ? ಅವ್ರಿಗೆ ಇವರು ಅಷ್ಟು ಹಿಂಸೆ ಕೊಟ್ಟಿರ್ತಾರೆ. ಇಲ್ಲ ಗಂಡ ಹೆಂಡ್ತಿಗೆ ಹಿಂಸೆ ಕೊಟ್ಟಿರ್ಬೋದು, ಹೆಂಡ್ತಿ ಗಂಡನನ್ನು ಕೊಂದಿರ್ಬೋದು, ಅಥವಾ ಹೆಂಡ್ತಿನೇ ಗಂಡನಿಗೆ ಹಿಂಸೆ ಕೊಟ್ಟಿರ್ಬೋದು, ಆವಾಗ ಗಂಡ ಹೆಂಡ್ತಿನ ಕೊಂದಿರ್ಬೋದು. ಅರ್ಥ ಆಯ್ತಾ? ಹೆಂಡ್ತಿ ಗಂಡನಿಗೆ ಹಿಂಸೆ ಕೊಟ್ಟಿರ್ಬೋದು, ಆವಾಗ ಗಂಡ ಹೆಂಡ್ತಿನ ಕೊಂದಿರ್ತಾನೆ. ಅಥವಾ ಗಂಡನೇ ಹೆಂಡ್ತಿಗೆ ಮೋಸ ಮಾಡಿರ್ಬೋದು, ಆವಾಗ ಹೆಂಡ್ತಿ ಏನು ಮಾಡ್ತಾಳೆ? ಆಕೆನೂ ಮಾಡಿರ್ತಾಳೆ. ಅಂದರೆ ತಮಗೆ ದ್ರೋಹ ಮಾಡಿದಾಗ ಯಾರೇ ಆಗಲಿ, ಅದು ದುಡ್ಡು ಕಾಸು ವಿಚಾರ ಇರ್ಬೋದು. ದುಡ್ಡು ಕಾಸು ಅಂದರೆ ಹಣ ತಗೊಬಿಟ್ಟು ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ಕೊಡದಿರೋನೇ ಆಗ್ಬಿಟ್ಟು, ಅಣ್ಣ ತಮ್ಮ ಅಕ್ಕ ಬುದ್ಧಿ ಅಂದ್ಕೊಂಡಿದ್ದವರು ದೊಡ್ಡದಾಗಿ ಪುಡಿಂಗಳಾಗ್ಬಿಟ್ಟು, ಹೋಗೋ ನೀನು ಕೊಟ್ಟಿಲ್ಲ, ಹೋಗೋ ನೀನು ಯಾವಾಗ ಕೊಟ್ಟೆ, ಹೋಗೋ ನಾನು ಕೊಡೋದೆಲ್ಲ ಏನು ಮಾಡ್ತೀಯ, ಹಿಂಗೆಲ್ಲ ಡೈಲಾಗ್ಗಳು ಹಾಕ್ಕೊಂಡಿರ್ತಾರೆ. ಅಂಥವ್ರಿಗೆ ಇವ್ರೇನು ಮಾಡ್ತಾರೆ? ಕೋಪ ಬಂದು ಏನೋ ಒಂದು ತೊಗೊಂಡು ಗನ್ನೋ ಕತ್ತಿನೋ ಚುಚ್ಚಿನೋ ಚೂರಿನೋ ಏನೋ ಒಂದು ತೊಗೊಂಡು ಸಾಯಿಸಾಕ್ತಾರೆ ಅಂಥವ್ರನ್ನ. ಅಹಂಕಾರದಿಂದ ಮಾತಾಡ್ತಾರಲ್ಲ, ಮೋಸ ಮಾಡ್ತಾರಲ್ಲ ಅಂಥವ್ರನ್ನ ಸಾಯಿಸಾಕ್ತಾರೆ. ಆ ಧೈರ್ಯ ಇವ್ರಿಗಿರುತ್ತೆ. ಅವ್ರು ಯಾರೇ ಆಗಿರಲಿ, ಧೈರ್ಯ ಇದ್ದವರು ಸಾಯಿಸ್ತಾರೆ. ಹಂಗಾರೆ ಇದನ್ನು ಧೈರ್ಯ ಅಂತಾರ? ಧೈರ್ಯ ಇನ್ನು ಬೇರೆಯವ್ರಿಗಿಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ. ನೋಡ್ರಿ, ಧೈರ್ಯ ಎಲ್ಲರಿಗೂ ಇರುತ್ತೆ. ಅದರಲ್ಲಿ ಕೆಲವ್ರಿಗೆ ತಾಳ್ಮೆ ಇರುತ್ತೆ, ಪೂರ್ತಿ ತಾಳ್ಮೆ, ಫಸ್ಟಿಂದ ಲಾಸ್ಟ್ವರೆಗೂ ತಾಳ್ಮೆ ಇರುತ್ತೆ. ಕೆಲವ್ರಿಗೆ ಒಂದು 10 ನಿಮಿಷ 15 ನಿಮಿಷ, 1 ದಿನ 2 ದಿನ 3 ದಿನ ತಾಳ್ಮೆ ಇರುತ್ತೆ. ಇನ್ನು ಕೆಲವ್ರಿಗೆ ಒಂದೇ ದಿನ ತಾಳ್ಮೆ ಇರುತ್ತೆ, ಇನ್ನು ಕೆಲವ್ರಿಗೆ ಒಂದೇ ಗಂಟೆ ತಾಳ್ಮೆ ಇರುತ್ತೆ, ಇನ್ನು ಕೆಲವ್ರಿಗೆ 5 ನಿಮಿಷ ತಾಳ್ಮೆ ಇರುತ್ತೆ, ಇನ್ನು ಕೆಲವ್ರಿಗೆ 1 ನಿಮಿಷ ತಾಳ್ಮೆ ಇರುತ್ತೆ, ಇನ್ನು ಕೆಲವ್ರಿಗೆ ತಾಳ್ಮೆನೇ ಕಮ್ಮಿ ಇರ್ತದೆ. ಅಂಥವ್ರು ಏನು ಮಾಡ್ತಾರೆ? ಅಷ್ಟೇ. ಶತ್ರುಗಳು ಆಗಿರಲಿ, ಅವರು ಒಳ್ಳೆಯದೇ ಮಾಡಿರಲಿ ತಪ್ಪೇ ಮಾಡಿರಲಿ, ಇವ್ರಿಗೆ ತಾಳ್ಮೆ ಇಲ್ಲ ಅಂದರೆ ಯೋಚನೆ ಹಿಂದೆ ಮುಂದೆ ಏನೂ ನೋಡಲ್ಲ, ಸಾಯಿಸಾಕ್ತಾರೆ, ಇಲ್ಲ ಹೊಡಿತಾರೆ, ಇನ್ನೇನೋ ಒಂದು ಮಾಡಾಕ್ತಾರೆ, ಅನರ್ಥ. ಆವಾಗ ಅನುಭವಿಸೋದು ಯಾರು? ಇವರೇ. ಯಾವಾಗ ನಾವು ತಪ್ಪು ಮಾಡ್ತೀವಿ, ಇನ್ನೊಬ್ಬರನ್ನ ಹೊಡಿತೀವೋ ಸಾಯಿಸ್ತೀವೋ ಏನು ಮಾಡ್ತೀವೋ, ನಮ್ಮ ಕತೆ ಯಾರೂ ಕೇಳಲ್ಲ. ಪೊಲೀಸರು ಬರ್ತಾರೆ, ಎತ್ತಕೊಂಡು ಹೋಗ್ತಾರೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ನಲ್ಲಿ ಏನೋ ಒಂದು ಆಗುತ್ತೆ ಅಲ್ವಾ, ಆಮೇಲೆ ಜೈಲು ಸೇರಬೇಕು. ಇದೆಲ್ಲ ಬೇಕಾ? ಒಬ್ಬೊಬ್ರಿಗೂ ನನ್ನ ಕಷ್ಟ ಇದೆ, ಒಬ್ಬೊಬ್ರಿಗೂ ನನ್ನ ಸಮಸ್ಯೆ ಇದೆ. ಯಾರ್ಯಾರೋ ಮೋಸ ಮಾಡ್ತಾರೆ, ನಾವೇನೂ ಮೋಸ ಮಾಡಲ್ಲ, ಸುಮ್ಮನೆ ಇರ್ತೀವಿ. ಏನೋ ಸ್ವಾಮಿ ಬುದ್ಧಿ ಅಂತ, ಹೆಂಗೋ ಹೆಂಡ್ತಿ ಮಕ್ಕಳನ್ನ ಸಾಕೋಣ ಅಂತ, ಎಲ್ಲೋ ಹೆಂಗೋ ಕಷ್ಟಪಡ್ತೀವಿ, ಏನೋ ಒಂದು ಕೂಲಿ ಕೆಲಸ ಮಾಡ್ತೀವಿ, ಕೂಲಿ ಕೆಲಸ, ಏನೋ ಒಂದು ಎಲೆಕ್ಟ್ರಿಕಲ್ಲೋ ಎಲೆಕ್ಟ್ರಾನಿಕ್ಸೋ ಎಲೆಕ್ಟ್ರಿಷಿಯನ್ ಏನೋ ಒಂದು ಕೆಲಸ ಮಾಡ್ತೀವಿ, ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡ್ತೀವಿ, ಯಾವುದೋ ಒಂದು ತರಕಾರಿ ವ್ಯಾಪಾರ ಮಾಡ್ತೀವಿ, ಯಾವುದೋ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತೀವಿ, ಯಾವುದೋ ಇನ್ನೇನೋ ಬ್ಯಾಂಕಲ್ಲೋ ಇನ್ನೆಲ್ಲೋ ಒಂದು ಕೆಲಸ ಮಾಡ್ತೀವಿ. ಆದರೆ ನಮ್ಮ ಮೇಲೇ ಬೇಕಂತಲೇ ಬಿದ್ದು ಕೆದಕ್ಕೊಂಡು ಬಂದು ಕಾಲು ಕೆರ್ಕೊಂಡು ಬರ್ತಾರಲ್ಲ, ಹಂಗೆ ಕಾಲು ಕೆರ್ಕೊಂಡು ಬಂದು ಸುಮ್ಮನೆ ಆಗಾಗ ಚಿಕ್ಕಾಪಟ್ಟೆ ಮಾನಸಿಕವಾಗಿ ಫೋನುಗಳು ಮಾಡೋದು, ನಮಗೆ ಫೋನುಗಳು ಮಾಡಿ ನಿಲ್ಲಿಸ್ತೀರಾ ಬೈಯೋದು, ಇದೊಂಥರ ಹಿಂಸೆ. ಫೋನುಗಳಲ್ಲಿ ಒಂಥರ ಹಿಂಸೆ ಕೊಡ್ತಾರೆ, ಎಷ್ಟಂತ ಅವಾಯ್ಡ್ ಮಾಡೋದು. ಇನ್ನು ಕೆಲವು ಸರಿ ರೋಡ್ಗಳಲ್ಲಿ ಎಲ್ಲಿ ಕಾಣಿಸಿದ್ರಲ್ಲಿ ಅವಮಾನ ಮಾಡ್ತಾರೆ, ಅವೇಳನ ಮಾಡ್ತಾರೆ. ಅವಾಗ ಹೆಂಗೆ ತಡ್ಕೊಳ್ಳೋದು? ಹಿಂಗಲ್ಲ, ಅಷ್ಟೇ ಅಲ್ಲ, ತಾವು ಅವಮಾನ ಮಾಡೋದಲ್ಲದೆ ಯಾರನ್ನೋ ಬಿಟ್ಟು ಕಾಲುಗಳು ಮಾಡಿಸ್ತಾರೆ, ಕಾಲುಗಳು ಮಾಡಿ ಹಿಂಸೆ ಕೊಡ್ತಾರೆ. ರೋಡ್ಗಳಲ್ಲೆಲ್ಲ ಕಾಣಿಸಿದ್ರೆ ಯಾರ್ಯಾರಿಗೋ ಕುಡಿಯೋಕೆ ಕೊಟ್ಬಿಟ್ಟು ರೋಡ್ಗಳಲ್ಲಿ ಹೋಗ್ತಾಯಿದ್ರೆ ನಮಗೆ ಚುಡಾಯಿಸೋದು, ಕೆತ್ಕೋದು, ಕೆಣಕೋದು, ಹಿಂಸೆ ಕೊಡೋದು, ಬೇರೆಯವ್ರ ಕೈಯಲ್ಲಿ ಹಿಂಸೆ ಕೊಡಿಸೋದು, ಹಿಂಗೆಲ್ಲ ಮಾಡ್ತಾರೆ. ಹಂಗಂತ ನಾವು ಕೋಪ ಮಾಡ್ಕೋಬೇಕಾ? ಮುಂಗೋಪ ಮಾಡ್ಕೋಬೇಕಾ? ತಾಳ್ಮೆ ಕಳ್ಕೊಬೇಕಾ? ಅವ್ರನ್ನೇ ತಿಳ್ಕೊಂಡು ಕೊರಗಬೇಕಾ? ಈ ಕಡೆ ಅವ್ರನ್ನ ಹೊಡೆಯೋಕ್ಕೂ ಆಗದೆ, ಅವ್ರನ್ನ ಸಾಯಿಸೋಕ್ಕೂ ಆಗದೆ, ಅವ್ರಿಗೇನು ಶಿಕ್ಷೆ ಕೊಡೋಕ್ಕೂ ಆಗದೆ, ಪೊಲೀಸರ ಹತ್ರ ಅಥವಾ ಇನ್ನೆಲ್ಲ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೂ ಆಗದೆ, ಕೆಲವು ಸಾರಿ ತುಂಬ ಅಸಹಾಯಕರಾಗ್ತೀವಿ, ತುಂಬ ಅಸಹಾಯಕರಾಗ್ಬಿಡ್ತೀವಿ. ಯಾಕಂದರೆ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೂ ನಮಗೆ ನ್ಯಾಯ ಸಿಗಲ್ವೋ, ಅಥವಾ ಸಿಕ್ಕಿದ್ರೂ ಲೇಟಾಗಿ ಸಿಗುತ್ತೋ, ಕೋರ್ಟಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೇಳೋಕ್ಕೆ ಬರೋಲ್ಲ. ಅಲ್ಲೇನು ಉದ್ದೇಶಪೂರ್ವಕವಾಗಿ ಪೊಲೀಸ್ ಸ್ಟೇಷನು ಕೋರ್ಟಲ್ಲಿ ಯಾರೂ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲ್ಲ. ಪಾಪ ಅವ್ರಿಗೆ 100,000 ಕ್ರಿಮಿನಲ್ ಕೇಸುಗಳಲ್ಲಿರುತ್ತೆ, ಸಣ್ಣದು ದೊಡ್ಡದು ಎಲ್ಲ ಇರ್ತವೆ. ಅವ್ರಿಗೂ ಕೆಲವು ಅರ್ಜೆಂಟ್ ಇರ್ತದೆ, ಅವರೂ ಏನೂ ಮಾಡೋಕ್ಕಾಗಲ್ಲ. ಅವ್ರ ಪ್ರಯತ್ನದಲ್ಲಿರ್ತಾರೆ. ಅದ್ರ ಜೊತೆಗೆ ಲಾಯರ್ಗಳು ಸಾಕ್ಷಿಗಳು ಹುಡುಕಬೇಕು, ಸಾಕ್ಷಿಗಳು ಸರಿ ಮಾಡಬೇಕು, ಅವ್ರಿಗೂ ಕಷ್ಟ ಇರುತ್ತೆ. ಹೀಗೆ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ, ಒಂದಲ್ಲ ಎರಡಲ್ಲ. ಆದರೆ ಅನುಭವಿಸ್ಬೇಕಲ್ಲ, ವಿಳಂಬ ಆಗುತ್ತಲ್ಲ, ಲೇಟ್ ಆಗುತ್ತಲ್ಲ, ಇದಕ್ಕೆ ಯಾರು ಹೊಣೆ? ಮನುಷ್ಯನಿಗಿರೋದೇ 60 ವರ್ಷ ಅಮ್ಮಮ್ಮಂದ್ರೆ ಕರೆಕ್ಟಾಗಿ. ಅದರಲ್ಲೂ ಈ ಕೋರ್ಟ್ ಕಚೇರಿ ಅಂದರೆ ಇನ್ನು ಜೀವನದಲ್ಲೇ ಹಗಲು ರಾತ್ರಿ ಅಂದರೆ, ಅದರಲ್ಲೂ ಕಾಯಿಲೆಗಳು ಹಾಸ್ಪಿಟ್ಲಲ್ಲಿ ಕೊಳ್ದು ಇವೆಲ್ಲ ಟೈಮ್ ಲೆಕ್ಕ ಮಾಡಿದ್ರೆ ನಮ್ಮ ಲೈಫಲ್ಲಿ ಎಷ್ಟು ವರ್ಷ ಟೈಮ್ ಎಷ್ಟಾಗಿರುತ್ತೆ ಗೊತ್ತಾ? ಹಗಲು ರಾತ್ರಿಗಳೇ ಎಷ್ಟೋ ವೇಸ್ಟ್ ಆಗಿರುತ್ತೆ. ಮಲ್ಕೊಂಡಿರ್ತೀವಲ್ಲ, ನಿದ್ದೆ ಮಾಡ್ತೀವಲ್ಲ, ಅದೆಲ್ಲ ವೇಸ್ಟ್ ತಾನೆ. ರೋಗಗಳು ಬರುತ್ತೆ,
ಆವಾಗ ಅನುಭವಿಸ್ತೀವಿ. ಅವಾಗೂ ಟೈಮ್ ಎಷ್ಟತ್ತಾನೆ. ನಾವೇನು ಸುಖ ಪಡ್ತಾ ಇರ್ತೀವಿ ರೋಗ ಬಂದರೆ. ಅಲ್ಲ, ಜ್ವರ ಬಂದಿರುತ್ತೆ, ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲೋ ಹಾಸ್ಪಿಟ್ಲಾಗ ಕೊಳಿತಾ ಇರ್ತೀವಿ. ಅದೇನು ಸುಖ ಏನ್ರಿ? ಸುಖ ಅಲ್ಲ, ಅನುಭವಿಸ್ತಾ ಇರ್ತೀವಿ. ಹಂಗಾದ್ರೆ ಅಲ್ಲಿಗೆ ಆ ಟೈಮು ವೇಸ್ಟ್ ಆಯಿತು ನಮ್ಮ ಆಯುಸ್ನಲ್ಲಿ. ಈಗ ನಾವು ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ಇರಲಿ, ಯಾವುದೋ 50 ವರ್ಷ 60 ವರ್ಷ 100 ವರ್ಷ ಎಷ್ಟೋ ಇರಲಿ, ಆದರೆ ಅಲ್ಲಿ ಕಾಯಿಲೆಗಳು ಬಂದರೆ ಅಷ್ಟು ಟೈಮ್ ವೇಸ್ಟ್ ಆಯಿತು. ಯಾಕಂದ್ರೆ ನಾವು ಸುಖ ಪಡಲಿಲ್ವಲ್ಲ. ನಿದ್ರೆ ಮಾಡ್ತೀವಿ, ಆವಾಗೇನು ಸುಖ ಪಡ್ತೀವಿ? ನಿದ್ದೆ ಮಾಡ್ತಾ ಇರ್ತೀವಿ. ಆವಾಗೂ ಕೆಟ್ಟ ಕನಸು, ಆವಾಗೂ ಕರೆಕ್ಟಾಗಿ ನಿದ್ರೆ ಬರೋಲ್ಲ. ಯಾಕೆ ಬರೋಲ್ಲ? ಯಾರೋ ಹಿಂಸೆ ಕೊಟ್ಟಿರ್ತಾರೆ, ಏನೇನೋ ಮಾಡಿರ್ತಾರೆ. ಅಲ್ಲಿಗೆ ನಮ್ಮ ಟೈಮ್ ಎಷ್ಟಾಗುತ್ತೆ ಅವ್ರ ಬಗ್ಗೆ ತಿಳ್ಕೊಂಡು, ಅವ್ರ ಬಗ್ಗೆ ಮನಸ್ಸಿನಲ್ಲಿ ಹಾಕ್ಕೊಂಡು, ಅವ್ರನ್ನ ಸಾಯಿಸೋಕ್ಕೂ ಆಗದೆ, ಅವ್ರಿಗೆ ಪೊಲೀಸ್ ಸ್ಟೇಷನ್ ಕಳಿಸಿ ಜೈಲಿಗೆ ಹಾಕಿಸೋಕ್ಕೂ ಆಗದೆ, ಅವ್ರನ್ನ ಪೊಲೀಸ್ ಸ್ಟೇಷನ್ವರೆಗೂ ಕಳಿಸಿ FIR ದಾಖಲು ಮಾಡಿಸಿ ಕೋರ್ಟಿಗೆ ಅಪೀಲ್ ಮಾಡಿಸಿ ಕೋರ್ಟಲ್ಲಿ ಶಿಕ್ಷೆ ಕೊಡೋಂಗೆ ಮಾಡೋಕ್ಕೂ ನಮ್ಮಿಂದ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ ಅಲ್ವಾ? ಈ ರೀತಿ ಅಸಹಾಯಕರಾಗಿ ಬದುಕೋರು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಕುಡ್ಕೊಂಡು ಬೀಳ್ಬೇಕಾಗುತ್ತೆ. ಸರಿ, ಅವರು ಕೆಲವರು ಎಣ್ಣೆ ಹೊಡ್ಕೊಳ್ತಾರೋ ಕುಡ್ಕೊಳ್ತಾರೋ, ಇದು ಮರ್ತೋಗ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನು ಕೆಲವರು ಇದು ಯಾವುದೋ ಕಿವಿ ಮೇಲೆ ಹಾಕ್ಕೊಳ್ದೆ ಯಾರು ಏನೇ ಅನ್ನಲಿ ಏನೇ ಮಾಡಲಿ ಹೋಗ್ತಿರ್ತಾರೆ. ಆದರೆ ನಮ್ಮಂಥವರು ಅಥವಾ ಇನ್ಯಾರೋ ಬೇರೆಯವರು ಹಂಗಲ್ಲ. ಯಾರಾದರೂ ಏನಾದರೂ ಅಂದರೆ ನಮ್ಮ ಮನಸ್ಸಿನಲ್ಲಿ ಉಳ್ಕೊಬಿಡುತ್ತೆ, ಉಳ್ಕೊಬಿಡುತ್ತೆ. ಅಚ್ಚಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಲೆಫ್ಟು ರೈಟು ಮಿಡ್ಲು ಇನ್ನೊಂದು ಬ್ಯಾಕು ಫ್ರಂಟು ಎಲ್ಲ ಬ್ರೈನಲ್ಲಿ, ನಮ್ಮ ಡಿ ಎನ್ ಎನ್ನಲ್ಲೇ ಹಚ್ಚಾಗ್ಬಿಡುತ್ತೆ. ಮೆಮೊರಿ ಎಲ್ಲ DNA ಹಚ್ಚಾಗ್ಬಿಡುತ್ತೆ. ಯಾರಾದರೂ ನಮಗೆ ಅನ್ಯಾಯ ಮಾಡಿದರೆ, ಕೆಟ್ಟದ್ದು ಮಾಡಿದ್ರೆ, ಮೋಸ ಮಾಡಿದರೆ ಅಲ್ವಾ? ಹೀಗೆ ಸಮಾಜದಲ್ಲಿ ಕೆಲವರು ಕುಡ್ಕೊಂಡು ಕೂತ್ಕೊಳ್ತಾರೆ ಮರ್ತೋಗೋಕ್ಕೆ. ಕೆಲವ್ರು ಏನೋ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ತಾರೆ. ಎಷ್ಟೊತ್ತಂತ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋದು? ಎಷ್ಟೊತ್ತಂತ ಕುಡ್ದಿದ್ದು ಮರೆಯೋದು? ಏನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಕುಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ಆದರೂ ಆ ಕೆಲಸ ಮಾಡ್ತಾರೆ ಮರೆಯೋಕ್ಕೆ, ಕಷ್ಟಗಳು ಮರೆಯೋಕ್ಕೆ. ಅರ್ಥ ಆಯ್ತಲ್ಲ? ಆದರೆ ಇಲ್ಲೇನಪ್ಪ ಪ್ರಶ್ನೆ ಅಂದರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಮರ್ತೋಗ್ತಾರೆ. ಜೂಜಾಡಿನೋ ಇನ್ನೇನೋ ಭಜನೆ ಮನೆಯಲ್ಲ ಭಜನೆ ಕೂತ್ಕೊಂಡು ಕತೆ ಕೇಳ್ಕೊಂಡು ರಾಮಾಯಣ ಕೇಳ್ಕೊಂಡು ಟಿ ವಿ ನೋಡ್ಕೊಂಡು ಮರ್ತೋಗ್ತಾರೆ. ಆದರೆ ನಮ್ಮಂಥವ್ರು ಏನಪ್ಪ ಮಾಡೋದು ನೋಡ್ರಿ, ನಂದೊಂದು ಕತೆ ಹೇಳ್ತೀನಿ ರೀ, ಸಣ್ಣ ಕತೆ, ಸ್ವಲ್ಪ ದೊಡ್ಡದಿದೆ. ಏನೋ ಶಾರ್ಟ್ ಮಾಡಿ ಹೆಡ್ಲೈನ್ಸಲ್ಲಿ ಹೇಳ್ತೀನಿ ರೀ. ಟ್ರೈಲರ್ ಬಿಡುಗಡೆ ಮಾಡ್ತೀನಿ ಇವತ್ತು, ಸರಿನಾ? ಒಂದು ಕತೆ ಹೇಳ್ತೀನಿ. ನನ್ನ ಕತೆ ಅನ್ನೋದಕ್ಕಿಂತ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ನೋಡ್ರಿ, ಕಣ್ಣಲ್ಲಿ ನೋಡಿದ್ದನ್ನು ಪ್ರಾಮಾಣಿಸಿ ನೋಡಬೇಕು ಯಾವಾಗಲೂ. ಒಂದು ಕತೆ ಸ್ಟಾರ್ಟ್ ಮಾಡ್ತೀನಿ, ಲಾಸ್ಟ್ವರೆಗೂ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವತ್ತು ಹೊಸ ವರ್ಷ, ಎಲ್ಲರೂ ಲೈಫ್ ಎಂಜಾಯ್ ಮಾಡ್ತಾವ್ರಿ, ತಿನ್ಕೊಂಡು ಕುಡ್ಕೊಂಡು. ಆದರೆ ನಾನು ಇವತ್ತು ಒಂದು ಘಟನೆ ನಡೀತು. ಇವತ್ತೊಂದು ಘಟನೆ ನಿಜವಾಗ್ಲೂ ನೋಡ್ರಿ, ಅವ್ರಿಗೆ ಅವ್ರದ್ದೇ ಆದ ಕಷ್ಟಗಳಿರುತ್ತೆ, ಅವ್ರದ್ದೇ ಆದ ಬ್ಯುಸಿನಲ್ಲಿರ್ತಾರೆ. ಅದು ನಾನೆಲ್ಲ ನಿಮಗೆ ವಿವರಣೆ ಕೊಡಲ್ಲ. ಬೆಳಗ್ಗೆಯಿಂದ ನಾನು ಯಾವ ಥರ ಬ್ಯುಸಿಯಲ್ಲಿರ್ತೀನಿ, ಯಾವ ಥರ ಕಷ್ಟಪಡ್ತೀನಿ, ರಾತ್ರಿಗೆ ಏನು ತಿಂತೀನಿ, ಏನು ಕುಡಿಯಲ್ಲ, ಎಷ್ಟೊತ್ತು ಮಲಗ್ತೀನಿ, ಇದೆಲ್ಲ ನಾನು ಆದಷ್ಟು ಹೇಳ್ಕೊಂಡಿಲ್ಲ. ಆದರೆ ಎಲ್ಲರಿಗೂ ಉಪಯೋಗ ಆಗಲಿ ಅಂದ್ಬಿಟ್ಟು ನೋಡ್ರಿ, ಈಗ ಹೊಸ ವರ್ಷ ಮಾಡಬೇಕು ಅಂತ ನಾನು ಇಲ್ಲಿ ಕೂತಿಲ್ಲ. ನಿಜವಾಗ್ಲೂ ಹೊಸ ವರ್ಷ ಹಬ್ಬ ಹರಿದಿನಗಳು ಪ್ರೋಗ್ರಾಮ್ಗಳು ಇವು ಯಾವುದೂ ನನಗಿಷ್ಟ ಇಲ್ಲ. ನೋಡಿ ಟೈಮ್ ಎಷ್ಟಾಗಿದೆ ನೋಡ್ರಿ ಟೈಮ್ ನೋಡಿ ಹಬ್ಬಗಳಾಗಲಿ, ಯಾವುದೇ ನಾಮಕರಣ ಗೃಹಪ್ರವೇಶ ಆಗಲಿ, ಯಾವುದೇ ಮದುವೆಗಳಾಗಲಿ ನಾನು ಹೋಗಲ್ಲ. ಆದರೆ ಏನೋ ನಾನು ಹೊಟ್ಟೆಪಾಡಿಗೆ 4 ಮಕ್ಕಳಿಗೆ ಪಾಠ ಹೇಳ್ಕೊಂಡು ಈ ಒಂದು ಯೂಟ್ಯೂಬಲ್ಲಿ ಇದ್ದೀನಿ. ಒಂದನೇದು. ಎರಡನೇದು, ನಾನೇನು ವಿದ್ಯೆ ಕಲ್ತಿದ್ದೀನಿ ಸುಮಾರು ವರ್ಷಗಳ ಕಾಲ. ನನ್ನ 13ನೇ ವಯಸ್ಸು, ಚಿಕ್ಕ ಹುಡುಗ, 13ನೇ ವಯಸ್ಸು. ಆ 5ನೇ ತರಗತಿಯಲ್ಲಿ ಈ ಆಧ್ಯಾತ್ಮಕ್ಕೆ ನಾನು ಕಾಲಿಟ್ಟೆ. ಫಸ್ಟ್ ಟೈಮ್ ನಾನ್ ವೆಜ್ ಬಿಟ್ಟೆ. ಬುದ್ಧ ಮಹಾವೀರ ತತ್ವಗಳನ್ನು ಸಮಾಜಶಾಸ್ತ್ರದಲ್ಲಿ ಅರ್ಧ ಗಂಟೆ ಪಾಠ ಕೇಳಿ ಸ್ಕೂಲಲ್ಲಿ ಅವತ್ತೇ ನಾನ್ ವೆಜ್ ಬಿಟ್ಟೆ. ಅದೇ ನಾನು ಚಿಕ್ಕ ಹುಡುಗದಿಂದ 5ನೇ ತರಗತಿವರೆಗೂ ನಾನೊಬ್ಬ ಬೇಟೆಗಾರನಾಗಿದ್ದೆ. ಬೇಟೆಗಾರರ ಮಕ್ಕಳ ಜೊತೆ ಸೇರಿಕೊಂಡು ಇಲ್ಲಿ ಕೊಕ್ಕರೆ, ಕೆರೆಯಲ್ಲಿ ವಾಸ ಮಾಡೋ ಹಂಸಗಳು, ಆಮೇಲೆ ಬೇರೆ ಏನೇನೋ ಪಕ್ಷಿಗಳು, ಜೇನು ಇತ್ಯಾದಿ ಬೇಟೆಯಾಡಿ ಅವುಗಳನ್ನು ತಂದು ತಿಂದು ಎಂಜಾಯ್ ಮಾಡ್ತಾಯಿದ್ದೆ ಲೈಫ್. ಅದು ಪ್ರಾಣಿ ಹಿಂಸೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಆದರೂ ಆಗಾಗ ನನ್ನ ಮನಸ್ಸಲ್ಲಿ ಅನಿಸ್ತಿತ್ತು, ಏನೋ ಇದು ಹಿಂಸೆನೋ ಅಂತ. ಇನ್ನು ನನ್ನ ಮನೆಯಲ್ಲಿ ನನ್ನ ತಂದೆ ಅವರು ಡೈಲಿ ಕುಡಿಯೋರು ಸಂಜೆ ಹೊತ್ತು, ಹಂಗಂತ ಗಲಾಟೆ ಮಾಡ್ತಾಯಿಲ್ಲ ಯಾರ ಮೇಲೆ. ಹಾಗೆ ವಾರಕ್ಕೆ ಕನಿಷ್ಠ 5 ದಿನ
4 ದಿನ ಇಲ್ಲ 3 ದಿನ ಆದರೂ ನಾನ್ ವೆಜ್ ಇದ್ದೇ ಇರ್ತೈತೆ ನಮ್ಮ ಮನೇಲಿ. ಆ ರೀತಿ ಕುಟುಂಬ, ಬಡ ಕುಟುಂಬ. ಅಲ್ಲೇನು ಒಳ್ಳೆ ಸಂಸ್ಕಾರ ಅನ್ನೋದು ಇರಲಿಲ್ಲ. ಆದರೆ ನಮ್ಮ ದೊಡ್ಡಮ್ಮ ನನಗೆ ಒಳ್ಳೆ ಜ್ಞಾನ ಕೊಟ್ಟರು. ಆ ಅಮ್ಮ ಏನು ಓದಿಲ್ಲ, ಕಥೆಗಳು ಹೇಳೋರು, ಏನೇನೋ ಕಥೆಗಳು ಹೇಳೋರು. ಹಾಗೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಬುದ್ಧಿ ಹೇಳೋರು ನಮ್ಮ ದೊಡ್ಡಮ್ಮ. ನಮ್ಮ ತಂದೆ ಮೊದಲನೇ ಹೆಂಡ್ತಿ, ನಾವು 2ನೇ ಹೆಂಡ್ತಿ ಮಕ್ಕಳು. ಈ ರೀತಿ ಬೆಳೆದವನು ನಾನು, ಬಡ ಕುಟುಂಬದಲ್ಲಿ ಬಂದವನು. ಎಷ್ಟೋ ಅನುಭವಿಸ್ತಾನೆ ಕಷ್ಟಗಳು, ಎಷ್ಟೋ ನೋವುಗಳನ್ನು ಅನುಭವಿಸ್ತಾನೆ. ಆದರೆ ನಾನು 5ನೇ ತರಗತಿಯಲ್ಲಿ ಆಧ್ಯಾತ್ಮ ಜೀವನಕ್ಕೆ ಬಂದವನು. ಎಷ್ಟೆಷ್ಟೋ ಅಧ್ಯಯನ ಮಾಡಿದೆ. ಹಾಸ್ಟ್ಲಲ್ಲಿ ಓದ್ಕೊಂಡು, ಬೆಂಗಳೂರಲ್ಲಿ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಕೊಂಡು, ಹಾಗೆ ಅಂಗಡಿಗಳು, ಎಲೆಕ್ಟ್ರಿಷಿಯನ್ ಅಂಗಡಿಗಳು ಇಟ್ಟು, ಹಾಗೆ ಎಲ್ಲಿ ಹೋದರೂ, ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರು, ಯಾವ ಮಠದಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ರು, ಯಾರ ಹತ್ರ ಕೆಲಸ ಮಾಡಿದ್ರು, ಯಾಕೋ ನನಗೆ ಸೆಟ್ಟಾಗಿಲ್ಲ. ಅವ್ರು ನಡ್ಕೊಳ್ಳೋ ರೀತಿನೇ ಬೇರೆ, ಅವ್ರು ಆಡೋ ಮಾತುಗಳೇ ಬೇರೆ. ಹಂಗೆ ಯಾರೂ ನನಗೆ ಸೆಟ್ ಆಗ್ತಾಯಿರಲಿಲ್ಲ. ಯಾಕೋ ಆವಾಗ ಅನ್ನಿಸ್ತು, ಈ ಪ್ರಪಂಚ ಎಲ್ಲ ಒಂದೇ ಥರ ಇದೆ, ನಾನು ಮಾತ್ರ ಬೇರೆ ಥರ ಇದ್ದೀನಿ, ಇಲ್ಲಿ ನನ್ನದೇ ತಪ್ಪಿರ್ಬೋದು ಅಂತ ಅಂದ್ಕೊಂಡೆ. ಹಾಗಾದ್ರೆ ಏನು ಮಾಡಬೇಕು? ನನ್ನ ಜೀವನದಲ್ಲಿ ಹೊಸ ಬದಲಾವಣೆ ಮಾಡ್ಕೋಬೇಕು, ಹೊಸ ಅಧ್ಯಾಯ ಪ್ರಾರಂಭ ಆಗಬೇಕು ನನ್ನ ಜೀವನದಲ್ಲಿ ಅಂತ ನಾನು ಪ್ರಯತ್ನಪಟ್ಟೆ. ಯಾವ ರೀತಿ ಮಾಡ್ಕೊಳ್ಳೋದು? ನಾನು ಯಾರ ಜೊತೆನೂ ಸೇರೋದು ಬೇಡ, ಏನಾದರೂ ಸಾಧನೆ ಮಾಡೋಣ ಜೀವನದಲ್ಲಿ. ಏನು ಸಾಧನೆ ಮಾಡೋದು ಯೋಚನೆ ಮಾಡಿದೆ. ಆಗ 1998 ಅಥವಾ 99ನೇ ಇಸ್ವಿ, ಅಂದರೆ ಹತ್ರ 2000ನೇ ಇಸ್ವಿ. ಆ ಟೈಮಲ್ಲಿ ನನಗೊಂದು ಐಡಿಯಾ ಬಂತು. ನಾನು ಚಿಕ್ಕ ಹುಡುಗನಲ್ಲೇ ನನಗೆ ಸಂಶೋಧನೆ ಅಂದರೆ ಇಷ್ಟ. ಚಿಕ್ಕ ಹುಡುಗಲ್ಲೇ ಗೊತ್ತಾಯ್ತಲ್ಲ, ಈ ಎರೆಹುಳ, ಕೊಕ್ಕೆ ಹುಳ, ಚಪ್ಪಟೆ ಹುಳ ಇತ್ಯಾದಿ. ಆಮೇಲೆ ಎಷ್ಟೋ ಗಿಡಗಳು ಮರಗಳ ಬಗ್ಗೆ ಎಲ್ಲ ಸಂಶೋಧನೆ ಮಾಡ್ತಾಯಿದ್ದೆ. ಚಿಕ್ಕ ಹುಡುಗ, ಬರೀ ಪ್ರೈಮರಿ ಸ್ಕೂಲ್, ಎಷ್ಟೋ 3ನೇ ತರಗತಿ 4ನೇ ತರಗತಿ ಹುಡುಗ ನಾನು ಪ್ರೈಮರಿ ಸ್ಕೂಲಲ್ಲಿ. ಆವಾಗಲೇ ಸಂಶೋಧನೆ ಬಗ್ಗೆ ಇಷ್ಟ. ಆಮೇಲೆ ಫಸ್ಟ್ PUC ಹಾಸ್ಟೆಲಲ್ಲಿ 6 ವರ್ಷ ಓದಿದೆ. ಆಮೇಲೆ ಫಸ್ಟ್ PUCಯಲ್ಲಿ ಓದುವಾಗ ಹಾಸ್ಟೆಲಲ್ಲಿ ಸೀಟ್ ಸಿಗಲಿಲ್ಲ. ಹೋಗಿ ಬರೋದು ಕಷ್ಟ, ನಮ್ಮೂರಿಂದ 25 ಕಿಲೋಮೀಟ್ರ್ ದೂರ ಕಾಲೇಜು. ಅದರಲ್ಲೂ ಬೆಳಗ್ಗೆ ಒಂದೇ ಒಂದು ಬಸ್ಸು, ನಮ್ಮೂರಿಂದ 2 ಕಿಲೋಮೀಟ್ರ್ ದೂರ ಹೋಗ್ಬೇಕು ಆ ಬಸ್ಗೆ. ರಾತ್ರಿ ತಿರುಗಿ ಮತ್ತೆ 8 ಗಂಟೆಗೆ ವಾಪಸ್ ಬರುತ್ತೆ. ತುಂಬ ಕಷ್ಟ, ಆಗೋದಿಲ್ಲ, ಕಾಲೇಜ್ ಓದೋಕ್ಕಾಗಲಿಲ್ಲ. ಏನು ಮಾಡೋದು? ಸಂಶೋಧನೆ ಮಾಡೋಕ್ಕೆ ಏನು ಮಾಡೋದು? ಕಷ್ಟ. ಮಕ್ಕಳು 2 ಇದ್ದಾವೆ, ಹೆಂಡ್ತಿ ಇದೆ, ಸ್ವಂತ ಮನೆಯಲ್ಲ, ಬಾಡಿಗೆ ಮನೆಗಳು, ಅಂಗಡಿಗಳು ಕ್ಲೋಸ್ ಮಾಡಿಬಿಟ್ಟೆ, ಕರೆಂಟ್ಗಳಿಲ್ಲ ಅಂದ್ಬಿಟ್ಟು. ಒಂದು ದಿನಕ್ಕೆ 3 ಅವರ್ ಕರೆಂಟು. ಆ ರೀತಿ ಪರಿಸ್ಥಿತಿ ಅವಾಗ. ಶಿಫ್ಟಿಂಗ್, ಹಳ್ಳಿಗಳ ಕಡೆ ಕರೆಂಟೇ ಇರ್ತಾಯಿಲ್ಲ. ಆವಾಗ ನನ್ನ ಅಂಗಡಿಗಳಲ್ಲಿ ವ್ಯಾಪಾರ ಆಗಲಿಲ್ಲ. ಅಂಗಡಿ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ನಾವು ಸಂಸಾರ ಕರೆಂಟ್ ಬಿಲ್ ಕಟ್ಟಬೇಕು, ನಾವು ತಿನ್ಬೇಕು, ಎಲ್ಲಿಂದ ಸಾಧ್ಯ? ₹1 ವ್ಯಾಪಾರ ಇಲ್ಲ. ಲಾಸ್ಟ್ಗೆ ಬೆಂಗಳೂರಿಗೆ ಹೋದ್ವಿ, ಯಾವುದೋ ಒಂದು ಊರಿಂದ. ಆ ಊರಲ್ಲಿ 9 ವರ್ಷ ಇದ್ವಿ. ಆ ಊರು ಬಿಟ್ಟು 9 ವರ್ಷ ಇದ್ದ ಊರು ಬಿಟ್ಟು ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಕಷ್ಟಗಳು. ಎಲ್ಲಾದರೂ ಮೋಸ ಮಾಡ್ತಾರೆ, ದುಡ್ಸ್ಕೊಳ್ತಾರೆ, ಮೋಸ ಮಾಡ್ತಾರೆ. ಏನೋ ಒಂದು ಹೇಳಿ ನಮ್ಮನ್ನು ಅಲ್ಲಿಂದ ತೆಗೆದು ಬಿಡ್ತಾರೆ. ಹಂಗೆ ಮಾಡೋರು ನನಗೆ. ಅದು ಒಂದು ಸಮಸ್ಯೆ. ಎರಡನೇದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿಕೊಂಡೆ. ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಇಂಪ್ರೂವ್ ಆದೆ. ಪಾರ್ಟ್ನರ್ಶಿಪ್ಪಲ್ಲೇ ನನ್ನ ಕೈ ಕೆಳಗಿದ್ದವರೇ ಮೋಸ ಮಾಡಿದ್ರು. ನನ್ನ ಕೈ ಕೆಳಗಿದ್ದ ಅಸ್ಟೆಂಟೇ ಮೋಸ ಮಾಡ್ದೆ. ನಾನು ಒಂದು ಹೇಳ್ಕೊಟ್ಟೆ, ಅವನು ಇನ್ನೊಂದು ಮಾಡ್ದೆ. ಆ ರೀತಿ ಮೋಸ ಮಾಡ್ದೆ. ಮೋಸ ಅಂದರೆ ನಾನು ಹೇಳ್ಕೊಟ್ಟಿದ್ದೆ ಒಂದು, ಅವನು ಮಾಡಿದ್ದೆ ಇನ್ನೊಂದು. ಗೊತ್ತಾಯ್ತಲ್ಲ? ಹಾಗೆ ನಾವು ಒಳ್ಳೆಯದನ್ನು ಮಾಡೋಕ್ಕೆ ದಾರಿ ತೋರಿಸ್ತೀವಿ. ನಿನ್ನ ರಕ್ಷಣೆಗಾಗಿ ಏನೋ ಒಂದು ಕೈಯಲ್ಲಿ ಗನ್ ಹಿಡ್ಕೊತ ಪೊಲೀಸ್ನವ್ರಿಗೆ ಕೊಡ್ತೀವಿ. ಇಂಡಿಯನ್ ಆರ್ಮಿ ಇರ್ಬೋದು, ಯಾವುದೇ ಆರ್ಮಿ ಇರೋದು, ಅವರಿಗೆ ಗನ್ ಕೊಡ್ತೀವಿ. ಏತಕ್ಕೆ? ನಮ್ಮ ರಕ್ಷಣೆಗಾಗಿ, ನಮ್ಮ ದೇಶ ರಕ್ಷಣೆಗಾಗಿ, ನಮ್ಮವ್ರ ರಕ್ಷಣೆಗಾಗಿ. ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡ್ರೆ ಏನಾಗುತ್ತೆ? ಅಲ್ಲಿಗೆ ಕೊಟ್ಟಿದ್ದೇ ತಪ್ಪ ಗನ್ನು. ನೀವು ಹೇಳಿ, ಗನ್ ಏತಕ್ಕೆ ಕೊಡೋದು? ರಕ್ಷಣೆಗಾಗಿ. ಹಾಗೆ ನಮ್ಮ ಕೈನಲ್ಲಿ ಕತ್ತಿ ಇರುತ್ತೆ, ಕತ್ತಿ ಎತ್ತಿಗಿರೋದು ಏನೋ ತರಕಾರಿ, ಹಣ್ಣು, ಹಂಪಲ ಕಟ್ ಮಾಡೋಕ್ಕೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕು. ನಾವೊಂದು ಹೇಳ್ಕೊಟ್ರೆ ಅವರೊಂದು ಮಾಡ್ತಾರೆ. ನಮ್ಮ ಒಳ್ಳೆತನ ಯಾರಿಗೂ ಇಷ್ಟ ಆಗಲ್ಲ. ನಾವೆಷ್ಟೇ ಒಳ್ಳೇದು ಮಾಡ್ಬೇಕಂತ ಹೋದರೂ ಕೂಡ ನಮ್ಮ ಮಾತು ಕೇಳಲ್ಲ. ಅವ್ರು ಯಾವಾಗಲೂ ಕೆಟ್ಟವರು, ಕುಚೇದ್ರು, ಕುತಂತ್ರಿಗಳು ಅವ್ರ ಮಾತೇ ಕೇಳ್ತಾರೆ. ಅವ್ರು ಏನು ಹೇಳಿದ್ರು ಕೆಟ್ಟವರು, ಅವ್ರಿಗೇನೇ ಓದಲಿ, ಅಯೋಗ್ಯರು ಏನೇ ಓದಲಿ, ಅದನ್ನು ವೇದವಾಕ್ಯ ಅಂತ ಪರಿಪಾಲನೆ ಮಾಡ್ತಾರೆ. ಅಂಥ ಕಾಲ ಈಗಿದೆ. ಪರ್ಸೆಂಟೇಜಲ್ಲಿ 100ಕ್ಕೆ 98 ಜನ ಇದೇ ರೀತಿ ಇದ್ದಾರೆ. ತುಂಬ ವೇದಾಂತಿಗಳು, ತುಂಬ ಬುದ್ಧಿವಂತರು, ತುಂಬ ಜ್ಞಾನಿಗಳು, ಒಳ್ಳೆ ಉದ್ಯೋಗದಲ್ಲಿ ಇರೋರು
ನಾವು ತುಂಬ ತಿಳ್ಕೊಂಡಿದ್ದೀವಿ, ನಾನು ಒಳ್ಳೆಯ ಉದ್ಯೋಗದಲ್ಲಿದ್ದೀನಿ, ನಾನು ಅಂಥ ದೊಡ್ಡ ಸ್ಥಾನದಲ್ಲಿದ್ದೀನಿ ಅಂತ ಹೇಳ್ಕೊಂಡವರೇ ಇನ್ನೊಬ್ಬರು ಹೇಳಿದ ಮಾತನ್ನು ಕಿವಿಯಲ್ಲಿ ಅಚ್ಚಾಗಿಸ್ಕೊಬಿಡ್ತಾರೆ. ತಮ್ಮಲ್ಲಿರೋ ಒಳ್ಳೆಯವರು ಆಪ್ತರು ಇರ್ತಾರಲ್ಲ, ಒಳ್ಳೆಯವರು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ದುಡಿತಿರ್ತಾರೆ ಕೆಲವರು. ಇನ್ನು ಕೆಲವರು ನ್ಯಾಯ ನೀತಿ ಸತ್ಯ ಧರ್ಮದಿಂದ ತಮ್ಮ ಹತ್ರ ಇರ್ತಾರೆ. ಅಂಥವ್ರ ಮೇಲೆ ಯಾರೋ ಬಂದು ಕಿವಿಯಲ್ಲಿ ಊದಿದ್ರಂತ ಇವ್ರನ್ನ ಆಚೆ ಓಡಿಸ್ಬಿಡೋದು. ಇದು ಒಂದು ವರ್ಗ. ಯಾರೋ ಮಾತು ಕೇಳಿ ಈ ಒಳ್ಳೆಯವರು ಕೂಡ ಕೆಟ್ಟವರಾಗ್ಬಿಡ್ತಾರೆ, ಒಳ್ಳೆಯವ್ರನ್ನ ಓಡಿಸ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಇವರಿಗೆ, ಆ ಕೆಟ್ಟವ್ರು ಬಂದು ಇಲ್ಲಿ ಸೇರ್ಕೊತಾರೆ ಇವ್ರ ಪಕ್ಕದಲ್ಲಿ. ಅವರು ಒಳ್ಳೆ ಪಾಪಸ್ಗಳು ಥರ, ಕಾಂಗ್ರೆಸ್ ಗಿಡೋ ಥರ, ಯಾವುದೇ ಪರಾವಲಂಬಿ ಬಳ್ಳಿಗಳಿರ್ತಾವಲ್ಲ ಆ ಥರ ಮೊದಲು ಬಂದು ಇಲ್ಲಿ ಸೇರ್ಕೊಬಿಡ್ತಾರೆ. ಇಲ್ಲಿ ಯಾರು ಒಳ್ಳೆಯವ್ರಿದ್ರು ಇವ್ರ ಹತ್ರ ಅವ್ರನ್ನ ಓಡ್ಸಾಕ್ತಾರೆ. ಯಾಕೆ ಓಡಿಸಿದ್ರು? ಅವ್ರು ಬಂದು ಇಲ್ಲಿ ಸೇರ್ಕೊಳ್ಳೋಕ್ಕೆ ಆ ಕೆಲಸ ಮಾಡ್ತಾರೆ ಕೆಲವರು ಉದ್ದೇಶಪೂರ್ವಕವಾಗಿ. ಇನ್ನು ಕೆಲವರು ಇಲ್ಲೇ ಇರ್ತಾರೆ ಕೆಟ್ಟವರು. 9 ಜನ ಕೆಟ್ಟವ್ರು ಇಲ್ಲಿರ್ತಾರೆ, ಯಾರೋ ಒಳ್ಳೆಯವನು ಒಬ್ಬನೇ ಇರ್ತಾನೆ. ಆ ಒಬ್ಬನು ಒಳ್ಳೆಯವನ್ನ ಇವರು ನೋಡ್ತಿರ್ತಾರೆ, ಅವನು ಇವ್ರನ್ನ ನೋಡ್ತಿರ್ತಾನೆ. ಅವ್ರು ಮಾಡೋ ಅಲ್ಕ ಕೆಲಸಗಳು ಇವ್ನು ಗೊತ್ತಾಗ್ಬಿಡುತ್ತಲ್ಲ. ಇವನೆಲ್ಲಿ ಓನರ್ಗೆ ಹೇಳ್ಬಿಡ್ತಾನೋ, ತನಗಿಂತ ಮೇಲೆ ಇರೋ ಆಫೀಸರ್ಗೆ ಹೇಳ್ಬಿಡ್ತಾನೋ, ಸೂಪರ್ವೈಸರೋ ಓನರೋ ಯಾರು ಇರ್ತಾರೆ ಅವ್ರಿಗೆ ಹೇಳ್ಬಿಡ್ತಾನೆ ಅಂದ್ಬಿಟ್ಟು ಅವ್ರಿಗೆ ಭಯ 9 ಜನಕ್ಕೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮೊದಲು ಇವು ಒಳ್ಳೆಯವನ್ನ ಇಲ್ಲಿಂದ ಆಚೆ ಓಡಿಸ್ಬಿಡ್ಬೇಕು. ಅದಕ್ಕೇನು ಮಾಡೋದು, ಮೊದಲು ಅವನ ಮೇಲೆ ಏನೇನೋ ಚಾಡಿ ಹೇಳ್ತಾರೆ ಅವರು. ಅವ್ರಿಗೆ ಹೇಳೋಕ್ಕೆ ಪ್ರತಿ ಕ್ಷಣ ಬಾಯಿ ಪಟಪಟ 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 ಅಂತ ಚಪಲ ಇರ್ತದೆ ಅವ್ರಿಗೆ, ಬಾಯಿ ಚಪಲ. ಎಷ್ಟು ಬೇಕಾದ್ರೂ ಚಾಡಿ ಹೇಳ್ತಾರೆ. ಅಂಥ ಸಾಮರ್ಥ್ಯ ಅವ್ರಿಗಿರುತ್ತೆ ಕೆಟ್ಟವ್ರಿಗೆ ಚಾಡಿ ಹೇಳೋಕ್ಕೆ. ಆದರೆ ಒಳ್ಳೆಯವ್ರಿಗೆ ಹಂಗಲ್ಲ, ಪಾಪ ಯಾವಾಗ ಮೌನವಾಗಿರ್ತಾರೆ. ಏನೇ ಮಾತಾಡಲಿ ಸತ್ಯವಾಗಿರೋದು ಹೇಳ್ತಾರೆ, ಅಸತ್ಯ ಹೇಳಲ್ಲ. ಆವಾಗಲೂ ಹೆಚ್ಚಾಗಿ ಮಾತಾಡಲ್ಲ. ಆದರೆ ಓನರ್ಗೆ ಏನಾಗುತ್ತೆ, ಹೆಚ್ಚಾಗಿ ಮಾತಾಡೋರದೇ ಇವ್ರಿಗೆ ಕೇಳಿಸೋದು. ಯಾರು ಹೆಚ್ಚಾಗಿ ಓದುತ್ತಾರೆ, ಯಾರು ಹೆಚ್ಚಾಗಿ ಪುಂಗಿ ಓದ್ತಾರೆ ಅದೇ ಇವ್ರಿಗೆ ಕೇಳಿಸೋದು. ಇವ್ರು ಪಾಪ ಯಾರೋ 1-2 ಹೇಳ್ತಾರೆ, ಅದು ಸತ್ಯದಿಂದ ಹೇಳ್ತಾರೆ, ಅದು ಇವ್ರಿಗೆ ಕೇಳಿಸಲ್ಲ. ಆವಾಗ ಒಳ್ಳೆಯವನ್ನ ಆಚೆ ಕಳಿಸ್ಬಿಡ್ತಾರೆ. ಇದರಿಂದ ಯಾರಿಗೆ ನಷ್ಟ? ಒಳ್ಳೆಯವನು ಬಿಡ್ರಿ, ಅವ್ನು ಹೋಗ್ತಾನೆ, ಅವನ ಧರ್ಮ ಅವ್ನಿಗೆಲ್ಲೋ ಒಂದು ಕಡೆ ಕಾಪಾಡುತ್ತೆ. ಅವನಿಗೂ ಸದ್ಯಕ್ಕೆ ಆಗ ಸದ್ಯಕ್ಕೆ ಅವ್ನಿಗೆ ಕಷ್ಟ ಆಗುತ್ತೆ. ಒಳ್ಳೆಯವ್ರಿಗೆ ಆಗ ಸದ್ಯಕ್ಕೆ ಕಷ್ಟ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಇವನಿಗೆ ಅವ್ರ ಮಾತು ಕೇಳಿ ಇವನು ಒಳ್ಳೆಯವನ್ನ ಕಳ್ಕೊಂಡ. ಆದರೆ ಇವನಿಗೆ ಎಂಥ ನಷ್ಟ ಆಗುತ್ತೆ ಅದು ಇವನಿಗೆ ಗೊತ್ತಿಲ್ಲ. ಇವನಿಗೆ ಆಲೋಚನೆ ಮಾಡೋ ಬುದ್ಧಿನೂ ಇಲ್ಲ. ಅವನು ಒಳ್ಳೆಯವನು, ಇಷ್ಟು ವರ್ಷದಿಂದ ನಮ್ಮ ಹತ್ರ ಇದ್ದಾರೆ ಒಳ್ಳೆಯವರವರು, ಅವ್ರನ್ನ ನಾವು ಕಳ್ಕೊಬಾರ್ದು. ಅವರು ಪ್ರಾಮಾಣಿಕ ವ್ಯಕ್ತಿ, ನಮಗೆ ₹1 ಮೋಸ ಮಾಡಲ್ಲ, ಕೆಲಸದಲ್ಲೂ ನಿಷ್ಠೆ ಇರ್ತಾರೆ. ಅವರು ನಮಗೇನೇ ಕಷ್ಟ ಬರಲಿ ಆಪತ್ಕಾಲದಲ್ಲಿ ಅವ್ರು ಆಗ್ತಾರೆ ಅನ್ನೋ ವಿಶ್ವಾಸ ಇವ್ರಿಗಿರಬೇಕು. ಆದರೆ ಯಾರ್ದೋ ಮಾತು ಕೇಳಿಬಿಟ್ಟು ಅಂಥ ಒಳ್ಳೆಯವ್ರನ್ನ ತಮ್ಮಿಂದ ಓಡಿಸೋದು ಅಥವಾ ಅವ್ರಿಗೆ ಏನೋ ಒಂದು ಅನ್ಯಾಯ ಮಾಡೋದು, ಈ ರೀತಿ ಮಾಡಿದ್ರೆ ಹೆಂಗ್ರಿ? ನೆಕ್ಸ್ಟ್ ಏನಾಗುತ್ತೆ ಇವ್ರಿಗೆ? ಆ ಪಾಪ ಸುತ್ತಕೊಳ್ಳುತ್ತೆ. ಯಾರು ಕೆಟ್ಟವ್ರಿದ್ದಾರೆ ಹೇಳ್ಕೊಟ್ಟವ್ರು ಅವ್ರ ಹತ್ರ ಬಂದು ಸೇರ್ಕೊತಾರೆ. ಅವರೇ ಇವ್ರನ್ನ ಪಾಪಸ್ಕಳ್ಳಿ ಥರ, ಪರಾವಲಂಬಿ ಸಸ್ಯಗಳ ಥರ, ಕಾಂಗ್ರೆಸ್ ಗಿಡಗಳ ಥರ, ಹುಲ್ಲು ಥರ ಇವ್ರನ್ನ ಕಳೆ ಥರ ತಿಂದಾಕ್ತಾರೆ. ಅವಾಗ ಜ್ಞಾನೋದಯ ಆಗುತ್ತೆ. ಯಾವಾಗ ಎಲ್ಲ ನಾಶ ಆದಮೇಲೆ ಜ್ಞಾನೋದಯ ಆಗುತ್ತೆ ಈ ಮಹಾನುಭಾವನಿಗೆ, ಓನರ್ಗೆ ಅಲ್ವಾ? ಹಂಗೆ ಈ ಪ್ರಪಂಚ ಇರೋದು. ಕೆಟ್ಟ ಮೇಲೆ ಬುದ್ಧಿ ಬರುತ್ತಾ? ಆವಾಗ ಏನಿರುತ್ತೆ, ಎಲ್ಲ ಕಳ್ಕೊಂಡಿರ್ತಾರೆ ಬಿಡ್ಬಿಡಿ ಕಲಾಡ್ಸೋಕ್ಕೆ, ಏನೂ ಇರಲ್ಲ. ಅದಕ್ಕೆ ಯಾವಾಗಲೂ ನಾವು ಹುಷಾರಾಗಿರಬೇಕು. ನಮ್ಮಲ್ಲಿ ಯಾರು ಒಳ್ಳೆಯವರಿದ್ದಾರೆ, ಯಾರು ಕೆಟ್ಟವರಿದ್ದಾರೆ ಆಲೋಚನೆ ಮಾಡೋ ಸಾಮರ್ಥ್ಯ ಇರಬೇಕು. ಯಾರೋ ಒಂದು ಹೇಳಿದ್ರೆ ಅಂದ್ಬಿಟ್ಟು ಅವ್ರು ಫ್ಯಾಕ್ಟ್ರಿ ಓನರ್ ಆಗಲಿ, ಮೇಲಿನ ಆಫೀಸರ್ ಆಗಲಿ, ಇನ್ಯಾರಾಗಲಿ ಯಾರೋ ಹೇಳಿದನ ಕೇಳಬಾರ್ದು. ಯಾವತ್ತೂ ಆಲೋಚನೆ ಮಾಡಬೇಕು. ದುರಾದೃಷ್ಟ ಅಂದರೆ ಈ ಯುಗದಲ್ಲಿ 100ಕ್ಕೆ 98 ಜನ ಇದೇ ಬುದ್ಧಿ. ಇವ್ರ ಮಾತು ಕೇಳೋದು, ಒಳ್ಳೆಯವ್ರನ್ನ ಓಡಿಸು, ಒಳ್ಳೆಯವ್ರಿಗೆ ಬೆಲೆ ಕೊಡದಿರ ಆಗ್ಬಿಡೋದು, ಕೆಟ್ಟವ್ರಿಗೆ ಬೆಲೆ ಕೊಡೋದು. ಈಗ 98% ಅದೇ ನಡೀತಾ ಇದೆ. ಅಷ್ಟೇ ಆಗ್ರಿ, ನಮ್ಮ ಮನೆಗಳಲ್ಲಿ ಇರೋ ಅಪ್ಪ ಅಮ್ಮನೇ ಇರ್ಬೋದು, ಲಾಸ್ಟ್ಗೆ ಹೆಂಡತಿನೇ ಇರ್ಬೋದು, ಗಂಡನೇ ಇರ್ಬೋದು, ಇದೇ ಪರಿಸ್ಥಿತಿ. ಗೊತ್ತಾಯ್ತಾ? ಬೇಕಾಗಿ ಗಂಡನನ್ನೇ ಆಚೆ ಓಡಿಸ್ಬಿಡ್ತಾರೆ. ಗಂಡನ ಮಾತು ಕೇಳಲ್ಲ. ಗಂಡನಿಗೆ ಹುಲ್ಲು ಕಡ್ಡಿ ಅಷ್ಟು, ಕಾಲು ಚಪ್ಪಲಿ ಅಷ್ಟು ಬೆಲೆ ಕೂಡ ಕೊಡಲ್ಲ ಕೆಲವರು ಹೆಣ್ಮಕ್ಳು, ಓಡಿಸ್ಬಿಡ್ತಾರೆ ಗಂಡನ್ನ. ಹಂಗಂತ ಎಲ್ಲ ಹೆಣ್ಮಕ್ಳೆಲ್ಲ ಪತಿರತರು ಇನ್ನೂ ಇದ್ದಾರೆ ಈ ಜಗತ್ತಿನಲ್ಲಿ. ಪತಿರತರು ಇರೋದಕ್ಕೆ ಮಳೆ ಗಾಳಿ ಬರ್ತಾರದು, ನಾವು ತಿನ್ನೋಕ್ಕೊಂದು ಅಷ್ಟು ಅನ್ನ ಸಿಗ್ತಾರದು. ಇಲ್ಲಾಂದರೆ ನಮ್ಮ ಕತೆ ಗೋವಿಂದ. ಅದಕ್ಕೆ ಅನ್ನಪೂರ್ಣೇಶ್ವರಿ ಅಂತ ನಾವು ಆಕೆನ ಕರಿತೀವಿ. ಗೊತ್ತಾಯ್ತಾ? ಒಳ್ಳೆಯವರಿದ್ದಾರೆ, ಅದಕ್ಕೆ ಮಳೆ ಗಾಳಿ ಬೆಳೆ ಬರ್ತಾಯಿದೆ. ಪತಿರತರು ಇದ್ದಾರೆ, ಭಾಳ ಕಡಿಮೆ. ಹಾಗೆ ಒಳ್ಳೆಯವರು ಸತಿರತರು ಇದ್ದಾರೆ, ಸತಿರತಿಯರು. ಜ್ಞಾಪಕಿಟ್ಕೊಳ್ರಿ, ಸತಿರತಿಯರು. ಸತಿರಥ ಮಹಾರಾಜರು ಅಂತಾರೆ. ಸತಿರಥ ಮಹಾರಾಜರು ನಮ್ಮಲ್ಲಿ ಸಾಕಷ್ಟು ಮಂದಿದ್ದಾರೆ. ಏಕಪತ್ನಿ ವ್ರತಸ್ಥರು, ಬೇರೆ ಹೆಣ್ಮಕ್ಳಿಗೆ ಒಂದು ಕಣ್ಣು ಕೂಡ ಹಾಕಲ್ಲ, ಅಂಥವರು ಇದ್ದಾರೆ. ಪಾಪ ಏನು ಮಾಡೋದು? ಇಲ್ಲಿ ಕಾಲ ಬರಲ್ಲ ಒಳ್ಳೆಯವ್ರಿಗೆ, ಹೆಣ್ಣಾಗಲಿ ಗಂಡಾಗಲಿ ಕಾಲ ಬರಲ್ಲ. ಗಂಡ ಹೆಂಡ್ತಿಗೆ ಮೋಸ ಮಾಡಿಬಿಡ್ತಾನೆ, ಯಾರೋ ಒಬ್ಬ ಅಯೋಗ್ಯ.
ಹಾಗೆ ಯಾರೋ ಒಬ್ಬ ಅಯ್ಯಗಳು ಗಂಡನ ಮೋಸ ಮಾಡಿಬಿಡ್ತಾರೆ. ಹಾಗೆ ಯಾರೋ ಮಕ್ಕಳು ತಂದೆ ತಾಯಿಗೆ ಮೋಸ ಮಾಡ್ತಾರೆ, ಯಾರೋ ತಂದೆ ತಾಯಿ ಮಕ್ಕಳಿಗೆ ಮೋಸ ಮಾಡ್ತಾರೆ. ಹಂಗೆ ಅಣ್ಣ ತಮ್ಮ ಇನ್ನೊಂದು ಮತ್ತೊಂದು ಅವ್ರವ್ರು ಮೋಸ ಮಾಡ್ತಾನೆ ಇರ್ತಾರೆ. ರಾಜ ಪ್ರಜೆಗಳಿಗೆ ಮೋಸ ಮಾಡ್ತಾನೆ, ಮಂತ್ರಿಗಳು ಪ್ರಜೆಗಳು ಮೋಸ ಮಾಡ್ತಾರೆ, ಪ್ರಜೆಗಳು ಮಂತ್ರಿಗಳಿಗೂ ಟೋಪಿ ಹಾಕ್ಬಿಡ್ತಾರೆ. ಇದು ಕಾಮಿಡಿಯಲ್ಲಿ ಅರ್ಥ ಜನರೇ. ಆದರೆ ದುರಾದೃಷ್ಟ ಅಂದರೆ ನನ್ನ ಜೀವನದಲ್ಲಿ ಸಾಕಷ್ಟು ಆಗಿದೆ. ಇವತ್ತು ಕೂಡ ಕೆಲವು ಘಟನೆಗಳು ನಡೆದಿದೆ. ಏನು ಮಾಡೋಕ್ಕಾಗಲ್ಲ. ನಾವು ನೋಡ್ರಿ, ಯಾವಾಗಲೂ ಒಬ್ಬ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ ಗೊತ್ತೇನ್ರಿ, ಒಬ್ಬ ಗುರುವು, ಒಳ್ಳೆ ಗುರುವು ಶಿಷ್ಯರು ಉದ್ಧಾರ ಆಗಲಂತೆ ಯೋಚನೆ ಮಾಡ್ತಾನೆ, ಒಳ್ಳೆ ಗುರು. ಹಾಗೆ ಒಳ್ಳೆ ಪೊಲೀಸ್ ಆಫೀಸರು, ದೊಡ್ಡ ಪೊಲೀಸ್ ಆಫೀಸರು, ಒಳ್ಳೆ ಆಫೀಸರು ಯಾವಾಗ ಏನು ಯೋಚನೆ ಮಾಡ್ತಾನೆ ಹೇಳಿ, ತನ್ನ ಕೈ ಕೆಳಗಿರೋ ಆಫೀಸರ್ಗಳು ಉದ್ಧಾರ ಆಗಬೇಕಂತ ಆಲೋಚನೆ ಮಾಡ್ತಾನೆ, ಸಿನ್ಸಿಯರ್ ಆಗಿರ್ಬೇಕಂತ ಆಲೋಚನೆ ಮಾಡ್ತಾನೆ. ಹಾಗೆ ಆರ್ಮಿ, ಸೈನ್ಯ, ಶೋಲ್ಡರ್ಸ್, ಸೈನ್ಯದಲ್ಲಿರುವ ಒಬ್ಬ ಮೇಜರೋ ಕರ್ನಲ್ಲೋ ಕಮಾಂಡೋ ಯಾರೋ ಒಬ್ಬ ಒಳ್ಳೆ ಆಫೀಸರ್ ಇರ್ತಾನೆ, ಒಳ್ಳೆ ಆಫೀಸರ್. ಅವನೇನು ಯೋಚನೆ ಮಾಡ್ತಾನೆ ಹೇಳು, ತನ್ನ ಕೈ ಕೆಳಗಿರೋ ಗಾರ್ಡ್ಸ್ ಇರ್ಬೋದು, ಸಾಮಾನ್ಯರಿಗೆ ಸಾಮಾನ್ಯರು ಕೂಡ ಗೌರವ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರಿಗೇನು ಬೇಕೆಲ್ಲ ತಕ್ಕೊಟ್ಟು ವ್ಯವಸ್ಥೆಗಳು ಮಾಡಿ ಸೌಲಭ್ಯ ಮಾಡಿ ಆತ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾನೆ. ಏತಕ್ಕೆ? ಇವರು ಉದ್ಧಾರ ಆಗಲಿ, ಅವ್ರ ಸಂಸಾರಗಳು ಚೆನ್ನಾಗಿರಲಿ, ಅವ್ರು ಬೆಳೀಲಿ ನನ್ನಂತೆ ಅಂತ ಆಲೋಚನೆ ಮಾಡ್ತಾನೆ, ಒಳ್ಳೆ ವ್ಯಕ್ತಿಗಳು ಅಲ್ವಾ. ಆದರೆ ಇವರು ಇದರಲ್ಲಿ ಇರೋರು ಯಾರೋ ಒಬ್ಬರೋ ಇಬ್ಬರೋ ಆಯಿತು, ನಮ್ಮ ಒಡೆಯ ಪ್ರಭು ಹೇಳ್ತಾನೆ, ನಮ್ಮ ಸೂಪರ್ವೈಸರ್ ಹೇಳ್ತಾರೆ, ನಮ್ಮ ತಂದೆ ಹೇಳ್ತಾನೆ, ಅಣ್ಣ ಹೇಳ್ತಾನೆ ಅಂತ ಕೇಳ್ತಾರೆ, ಒಳ್ಳೆಯವ್ರು ಇದ್ದಾರೆ. ಹಂಗಂತ ಎಲ್ಲರೂ ಇಲ್ಲ ರೀ. 100ಕ್ಕೆ 98 ಭಾಗ ಕೇಳಲ್ಲ. ಒಳ್ಳೆ ಮಾತುಗಳು ಹೇಳಿದ್ರೆ ಅವ್ರಿಗೆ ಕಿವಿನಲ್ಲಿ ಡ್ರಿಲ್ ಆಗ್ದಂಗೆ ಇರುತ್ತಂತೆ, ಡ್ರಿಲ್ಲು. ಒಳ್ಳೆ ಮಾತುಗಳು ಹೇಳಿದ್ರೆ ಹೆಂಗಿರುತ್ತಂತ ಅವ್ರ ಕಿವಿನಲ್ಲೇ ಡ್ರಿಲ್ ಆಗ್ದಂಗೆ ಇರುತ್ತೆ. ಆದರೆ ಒಳ್ಳೆ ಮಾತು ಯಾಕೆ ಹೇಳ್ತಾರೆ ನಮ್ಮಂಥವ್ರು ಹೆಂಡ್ತೀರಿಗೆ? ನಮ್ಮಂಥವರು ಹೆಂಡತಿಯರಿಗೆ ಯಾಕೆ ಒಳ್ಳೆ ಮಾತು ಹೇಳ್ತಾರೆ? ಹೆಂಡತಿ ಬೇರೆಯವರು ಯಾರೋ ಮೋಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಹೆಂಡ್ತಿಗೆ ಬೇರೆಯವ್ರು ಹೆಂಗೆ ಮೋಸ ಮಾಡ್ತಾರೆ ಹೆಂಡ್ತಿಗೆ? ಆ ಹೆಂಡತಿಯನ್ನು ವಶ ಮಾಡ್ಕೊಳ್ಳೋಕ್ಕೆ ಬೇರೆಯವರು ಮೋಸ ಮಾಡ್ತಾರೆ. ಯಾವ ರೀತಿ? ಮೊದಲು ಬಾರಮ್ಮ ಒಂದು ಸೆಲ್ಫಿ ತೊಗೋಬೇಕು ನಿನ್ನ ಹತ್ರ ಅಂತಾರೆ. ಯಾವುದೋ ಹಬ್ಬ ಇರ್ಬೋದು, ಯಾವುದೋ ಪ್ರೋಗ್ರಾಮ್ ಇರ್ಬೋದು, ಯಾವುದೋ ಬೆಟ್ಟದ ಹತ್ರ ಇರ್ಬೋದು, ಯಾವುದೋ ಗುಡ್ಡದ ಹತ್ರ, ದೇವಸ್ಥಾನದ ಹತ್ರ ಫಂಕ್ಷನ್ ಇರ್ಬೋದು. ಸುಮ್ಮನೆ ಒಂದು ಫೋಟೋ ತಗೊಳ್ಳೋಣ ಬನ್ನಿ ಅಂತ ಮೊದಲು ಫ್ರೆಂಡ್ಶಿಪ್ ಇರಲ್ಲ, ಆಮೇಲೆ ಫ್ರೆಂಡ್ಶಿಪ್ ಆದಮೇಲೆ ಏನು ಮಾಡ್ತಾರೆ? ಸೆಲ್ಫಿ ಆದಮೇಲೆ ಏನು ಮಾಡ್ತಾರೆ? ತಿನ್ನೋದು, ಕುಡಿಯೋದು, ಟೀ ಕಾಫಿ, ಇನ್ನೊಂದು ಮತ್ತೊಂದು. ಆವಾಗ ಸುಮ್ಮನೆ ಹಂಗಂಗೆ ಕೈಗಳು ಮುಟ್ಟೋದು, ಅಲ್ಲಿ ಟಚ್ ಮಾಡೋದು, ಇಲ್ಲಿ ಟಚ್ ಮಾಡೋದು, ಹತ್ರ ಕೂತ್ಕೊಳ್ಳೋದು. ಆಮೇಲೆ ಹಂಗಂಗೆ ಫೋಟೋಗಳು, ಇನ್ನೊಂದು ಮತ್ತೊಂದು. ಹಂಗೆ ಬರ್ತಾ ಸಣ್ಣ ತಪ್ಪುಗಳು ಮಾಡೋದು ಇಬ್ಬರು ಸೇರಿಕೊಂಡು, ಸಣ್ಣ ತಪ್ಪುಗಳು. ಯಾಕಂದರೆ ತುಂಬ ಆಪ್ತರಾಗ್ಬಿಟ್ಟಿರ್ತಾರೆ ಈಗ, ತುಂಬ ಹೊಂದಾಣಿಕೆ ಒಡಂಬಡಿಕೆ ಆಗಿಬಿಟ್ಟಿರ್ತಾರೆ. ಆವಾಗ ಸಣ್ಣ ತಪ್ಪು ಅಂತ ಅನಿಸಲ್ಲ ಅವ್ರಿಗೆ. ನೋಡ್ರಿ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಆದರೆ ಅದನ್ನು ವೀಡಿಯೋನೂ ಮಾಡ್ಕೊಬಿಡ್ತಾರೆ, ಫೋಟೋನೂ ಇಕ್ಕೊಬಿಡ್ತಾರೆ. ಸಣ್ಣ ತಪ್ಪೇ, ಅದೇನೂ ಅಲ್ಲ, ತಪ್ಪೇ ಅಲ್ಲ ಅನ್ನೋ ಥರ. ಆಮೇಲೆ ಇನ್ನು ಸ್ವಲ್ಪ ದಿನ ಆದಮೇಲೆ ಇವಾಗ ಸಣ್ಣ ತಪ್ಪುಗಳು ಮಾಡೋ ಅಭ್ಯಾಸ ಆಯಿತು, 1 ಸಾರಿ 2 ಸಾರಿ 3 ಸಾರಿ 10 ಸಾರಿ ಅಭ್ಯಾಸ ಆಯಿತು. ಆಮೇಲೆ ಸಣ್ಣ ತಪ್ಪು ಅದೇನಕ್ಕೂ ಲೆಕ್ಕಕ್ಕಿರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇರುತ್ತಲ್ಲ, ಅದು ಇವಾಗ ಸಣ್ಣ ತಪ್ಪಾಗುತ್ತೆ. ನೋಡ್ರಿ, ಫಸ್ಟು ತಪ್ಪೇ ಇರಲಿಲ್ಲ, ಒಂದು ಸಣ್ಣ ತಪ್ಪು, ಅದು ತಪ್ಪೇ ಅಲ್ಲ ಅಂತ ಭಾವಿಸ್ತಾರೆ, ಏನೋ ಸಣ್ಣ ತಪ್ಪು ಅಂತ. ಹೊಂದಾಣಿಕೆ, ಒಡಂಬಡಿಕೆ. ಇವಳ್ಯಾರು? ಬೇರೆಯವರು ಹೆಂಡ್ತಿ. ಅವನು ಯಾರೋ ಬೇರೆಯವನು. ಹೊಂದಾಣಿಕೆ ಹೆಂಗಾಗುತ್ತೆ ನೋಡ್ರಿ. ಪರಪುರುಷ ಪರ ಸ್ತ್ರೀ ಹೊಂದಾಣಿಕೆ ಹೆಂಗಾಗುತ್ತೆ? ಮೊದಲು ಏನೂ ಪರಿಚಯ ಇಲ್ಲ, ಆಮೇಲೆ ಪರಿಚಯ ಯಾವುದೋ ಒಂದು ರೀತಿಯಲ್ಲಿ. ಅದು ಫ್ಯಾಕ್ಟ್ರಿ ಇರ್ಬೋದು, ಹೋಟೆಲ್ ಇರ್ಬೋದು, ಅಂಗಡಿ ಇರ್ಬೋದು, ಇನ್ನೆಲ್ಲೋ ಮತ್ತೊಂದು ಕಂಪನಿ ಇರ್ಬೋದು, ಯಾವುದೋ ಬ್ಯಾಂಕ್ ಇನ್ನೊಂದು ಮತ್ತೊಂದು ಇರ್ಬೋದು. ಅಲ್ಲಿ ಪರಿಚಯ ಆಗ್ತಾರೆ. ಆಮೇಲೆ ಟೀ ಕಾಫಿ, ಆಮೇಲೆ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಆಮೇಲೆ ತುಂಬ ಹತ್ತಿರ. ಆಮೇಲೆ ನೋಡ್ರಿ ಫೋಟೋಗಳು, ಸೆಲ್ಫಿಗಳು, ವೀಡಿಯೋಗಳು. ನೆಕ್ಸ್ಟ್ ಏನಾಗುತ್ತೆ? ಸಣ್ಣ ತಪ್ಪುಗಳು ದೊಡ್ಡದಾಗಿ ಮಾಡ್ತಾ ಹೋಗ್ತಾರೆ. ಅದು ಬೆಳ್ಕೊಂಡು ಆದಮೇಲೆ ಏನಾಗುತ್ತೆ? ಪರಿಣಾಮ ಕೆಟ್ಟೋಗುತ್ತೆ. ಪಬ್ಲಿಕ್ ಆಗ್ಬೋದು, ಅಥವಾ ಅವರಲ್ಲೇ ಗೊಂದಲ ಉಂಟಾಗ್ಬೋದು. ಆದರೆ ಇವ್ರು ಮಾಡೋ ತಪ್ಪುಗಳಿಗೆ ಆ ಕಡೆ ಅವ್ರ ಫ್ಯಾಮ್ಲಿನಲ್ಲಿ ಯಾರು ಇದ್ದಾರೆ ಅವರು ಅನ್ಭವಿಸ್ತಾರೆ, ಇವ್ರ ಫ್ಯಾಮ್ಲಿನಲ್ಲಿ ಯಾರು ಇರ್ತಾರೆ, ಅಕ್ಕಪಕ್ಕ ಮಕ್ಕಳು, ಇನ್ನೊಬ್ಬರು ಮತ್ತೊಬ್ಬರು ಬ್ಯಾಕ್ ಅರೌಂಡ್ ಅವರು ಅನ್ಭವಿಸ್ತಾರೆ. ಅದರಲ್ಲೂ ಗಂಡ ಹೆಂಡ್ತಿ, ಗಂಡ ತಪ್ಪು ಮಾಡಿಬಿಟ್ರೆ ಅನೈತಿಕ ಸಂಬಂಧ, ಅಕ್ರಮ ಸಂಬಂಧಗಳು ಇಟ್ಕೊಬಿಟ್ರೆ ಗಂಡ, ಅದು ಹೆಂಡ್ತಿ ಗೊತ್ತಾಗ್ಬಿಟ್ರೆ ಪಾಪ ಆಕೆ ಏನು ಮಾಡೋದು? ಕೆಲವೊಂದು ಹೆಣ್ಮಕ್ಳು ಕೋಪ ಬಂದು ಗಂಡನ ಸಾಯಿಸಾಕ್ತಾರೆ, ಅದು ಓಕೆ. ಅದೇ ಕೆಲವೊಂದು ಗಂಡಸರು ತನ್ನ ಹೆಂಡ್ತಿ ತಪ್ಪು ಮಾಡ್ತಾಯಿದ್ರೆ ಅದು ಗೊತ್ತಾಗ್ಬಿಟ್ರೆ ಹೆಂಡ್ತಿನ ಸಾಯಿಸಾಕ್ತಾರೆ. ಆದರೆ ಕೆಲವು ಸಾರಿ ಇವ್ರಿಗೇನೋ ಗೊತ್ತಾಗಾಯಿತು, ಅವ್ರು ತಪ್ಪು ಮಾಡೋದು ಸ್ಪಾಟಾಗಿ ಹಿಡಿತಾರೋ ಎಲ್ಲಿ ಹಿಡಿತಾರೋ ಗೊತ್ತಿಲ್ಲ, ಕನ್ಫರ್ಮ್ ಆಯಿತು ಹೆಂಡ್ತಿ ತಪ್ಪು ಮಾಡ್ತಾಯಿದ್ದಾಳೆ, ಇನ್ನೊಬ್ಬರನ್ನ ಇಟ್ಕೊಂಡಿದ್ದಾಳೆ ಅಂತ, ಅವ್ರನ್ನ ಸಾಯಿಸಾಕ್ತಾನೆ. ಈ ಕಡೆ ಗಂಡ ತಪ್ಪು ಮಾಡ್ತಾಯಿದ್ದಾನೆ, ಇನ್ನೊಬ್ಬರನ್ನ ಯಾವಳ ಜೊತೆನೋ ಇದ್ದಾನೆ ಅಂತ ಹೆಂಡ್ತಿ ಗೊತ್ತಾದರೆ ಆಕೆ ಇವನ್ನೇನೋ ಒಂದು ಮಾಡಾಕ್ತಾಳೆ. ಓಕೆ, ಇದು ಕನ್ಫರ್ಮ್ ಆಯಿತು.
ಇನ್ನು ಕೆಲವರು ತಿಳ್ಕೊತಾರೆ, ಏನು ಮಾಡೋಕ್ಕಾಗಲ್ಲ ಬಿಡು, ಸುಮ್ಮನೆ ಯಾಕೆ ಕೊಲೆ ಆಗಿಲ್ಲ ಇವೆಲ್ಲ ಯಾಕೆ ಬೇಕೋ, ಏನೋ ನನ್ನ ಕರ್ಮ ಅನ್ಭವಿಸೋಣ ಅಂತ ಅನ್ಭವಿಸ್ಕೋತಾರೆ. ಇನ್ನು ಕೆಲವರು ಎಣ್ಣೆ ಗಿಣ್ಣೆ ಹೊಡೆದು ಇನ್ನೇನೋ ಮಾಡಿ ಮಲ್ಕೊಂಡಿದ್ದೇ ಮಾಡ್ತಾರೆ, ಇನ್ನೇನೋನೇನೋ ಆಗ್ತಾರೆ. ಇನ್ನು ಕೆಲವು ಸಾರಿ ಏನಾಗುತ್ತೆ ಗೊತ್ತಾ, ನಮ್ಮಂಥವ್ರ ಕತೆ ನೋಡ್ರಿ, ನಮ್ಮ ಹೆಂಡ್ತಿ ಆಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ತೀವಿ, ಒಂದಲ್ಲ ಎರಡಲ್ಲ 10 ಸಾರಿ ಬುದ್ಧಿ ಹೇಳ್ತೀವಿ. ನಮ್ಮಂಥವ್ರು ಕೇಳಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಅವ್ರವ್ರ ಕರ್ಮ ಅಂತ ನಾವು ಬಿಟ್ಬಿಡ್ತೀವಿ. ಗೊತ್ತಾಯ್ತಾ? ನಾವು ಮಾಡಿದ ಕರ್ಮನೋ ಅವ್ರು ಮಾಡಿದ ಕರ್ಮನೋ ಏನು ಮಾಡೋಕ್ಕಾಗುತ್ತೆ, ನಾವು ಎಷ್ಟ ಅಂತ ಬುದ್ಧಿ ಹೇಳೋಕ್ಕಾಗುತ್ತೆ? ಒಳ್ಳೆ ಥರ ಅವ್ರನ್ನ ತೊಗೊಂಡು ಹೋಗೋಕ್ಕಾಗುತ್ತೆ, ಒಳ್ಳೆ ಥರ ಸರಿ ಮಾಡೋಕ್ಕಾಗುತ್ತೆ ಹೇಳಿ? ನಾವು ಪ್ರಯತ್ನ ಪಡಬೇಕಷ್ಟೇ. ಎಲ್ಲರನ್ನೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೆ ರೀತಿಯಾಗಲಿ ನಾವು ಹೇಳೋದು ತಪ್ಪಲ್ಲ, ಬುದ್ಧಿ ಹೇಳೋದು ತಪ್ಪಲ್ಲ, ಜ್ಞಾನ ಕೊಡೋದು ತಪ್ಪಲ್ಲ, ಸರಿದಾರಿಯಲ್ಲಿ ಹೋಗೋಂತ ಹೇಳೋದು ತಪ್ಪಲ್ಲ. ಅವ್ರು ಕೇಳಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳ್ರಿ? ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕು. ಈಗ ನಮ್ಮ ಪರಿಸ್ಥಿತಿನದೇ, ಇದು ಭಾಗ 1 ಅಂತ ಹೇಳ್ಕೊಳ್ಳಿ. ಅವ್ರವ್ರ ಕರ್ಮ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನಾವು ಎಷ್ಟು ಹೇಳಿದ್ರು ಅವ್ರು ಕೇಳೋ ಸ್ಥಿತಿಯಲ್ಲಿ ಇರಲ್ಲ, ಏನು ಮಾಡಿದ್ರು ಅವ್ರು ಬದಲಾಗೋ ಸ್ಥಿತಿಯಲ್ಲಿ ಇರಲ್ಲ. ನಾವು ಎಷ್ಟೋ ಸಾರಿ ಅವ್ರಿಗೇನಾದ್ರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಇರ್ತೀವಿ, ಒಡವೆನೋ ಬಂಗಾರನೋ ಕಾರೋ ಗೀರೋ. ಆದರೆ ಆ ಟೈಮ್ಗೆ ಅವರು ಕಿರಿಕ್ ಮಾಡಿಬಿಟ್ಟಿರ್ತಾರೆ ನಮ್ಮ ಮೇಲೆ ಕೋಪ, ಏನೋ ಒಂದು ಕೆಟ್ಟದಾಗಿ ನಡ್ಕೊಂಡಿರ್ತಾರೆ, ನಮ್ಗೆ ವಿರುದ್ಧವಾಗಿ ನಡ್ಕೊತಾರೆ. ಆವಾಗ ಆ ಆಫರ್ನ ಅವರು ಮಿಸ್ ಮಾಡ್ಕೊತಾರೆ. ಹಾಗೆ ಆಧ್ಯಾತ್ಮದಲ್ಲೂ ಅಷ್ಟೇ, ಎಷ್ಟೋ ಸಾರಿ ವಿಜ್ಞಾನಿಗಳು, ಸಂಶೋಧಕರು, ಸೈನ್ಯದಲ್ಲಿರುವ ಸೈನಿಕರು ಅವರೆಲ್ಲ ಪಾಪ ಹೆಂಡತಿ ಮಕ್ಕಳನ್ನ ಬಿಟ್ಟು ಒಂಟಿಯಾಗಿ ಏನಕ್ಕೆ ಇರ್ತಾರೆ ಹೇಳಿ? ಲೋಕದ ಕಲ್ಯಾಣಕ್ಕಾಗಿ ತಮ್ಮ ಫ್ಯಾಮ್ಲಿಗಳನ್ನು ಬಿಟ್ಟು ಅಲ್ಲಿರ್ತಾರೆ. ಆದರೆ ಫ್ಯಾಮ್ಲಿಗಳಲ್ಲಿ ಇರೋರು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಗಂಡ ಯಾಕೆ ಎಷ್ಟು ಕಷ್ಟಪಡ್ತಾರೆ, ನಮ್ಮ ಗಂಡ ಲೋಕ ಕಲ್ಯಾಣಕ್ಕಾಗಿ ಸಮಾಜ ಸೇವೆಗೆ ಎಷ್ಟು ಕಷ್ಟಪಡ್ತಾರೆ, ಅವ್ರಿಗೆ ನಾವು ನೆರವಾಗಬೇಕು ಅಂತ ಆಲೋಚನೆ ಮಾಡಬೇಕು ಅಲ್ವಾ? ಅದು ಬಿಟ್ಟು ಇವನು ₹1 ಸಂಪಾದನೆ ಮಾಡಲ್ಲ, ಇವನೇನು ತಗೊಂಡು ಬಂದು ಹಾಕಲ್ಲ, ಆ ರೀತಿ ಯೋಚನೆ ಮಾಡ್ತಾರೆ. ಓಕೆ, ಅದು ಒಪ್ಕೊಳ್ತೀನಿ. ಕೆಲವರು ಕಾವಿ ಬಟ್ಟೆ ಹಾಕೋಬಿಟ್ಟು ಇನ್ನೇನೋ ಮಾಡ್ಕೊಬಿಟ್ಟು ಹೆಂಡತಿ ಮಕ್ಕಳನ್ನ ಸಾಕ್ದಿರ ಹೋಗ್ತಾರೆ. ಓಕೆ, ಅವ್ರ ಬಗ್ಗೆ ಮಾತಾಡಿದ್ರೆ ಇದು ಕರೆಕ್ಟೇ ಅಂತಿರೋ, ಅಥವಾ ಅವ್ರವ್ರ ಇಷ್ಟ, ಅದು ಇಲ್ಲ ಕರೆಕ್ಟ್ ಆದರೂ ಅನ್ಬೋದು, ಅಥವಾ ಇದೊಂದು ಸಮಜಾಯಿಸಿ ಸಮರ್ಥನೆಯೂ ಕೊಡ್ಬೋದು, ಒಪ್ಕೊಳ್ತೀನಿ. ಆದರೆ ಕಾವಿ ಬಟ್ಟೆ ಹಾಕಿದ್ಮೇಲೂ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಆಗದಾಗೆ ಪ್ರತಿ ವರ್ಷ ಕಟ್ಕೊಂಡಾಗಿಂದ ಪ್ರತಿ ವರ್ಷ ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದು ಹೊಸ ವರ್ಷ ಆಚರಣೆ ಮಾಡೋದಿರ್ಬೋದು, ಒಂದು ಸಿನಿಮಾಗೆ ಕರ್ಕೊಂಡು ಹೋಗೋದಿರ್ಬೋದು, ಒಂದು ಹೋಟೆಲ್ ಕರ್ಕೊಂಡು ಹೋಗೋದಿರ್ಬೋದು, ಒಂದು ಏನೋ ನಮ್ಮ ಬಡತನದಲ್ಲಿ ₹1,00,000 ಸೀರೆ ಕೊಡ್ಸೋಕ್ಕಾಗಲ್ಲ, ಆಯಿತು ₹2,000 ಸೀರೆ ಆದರೂ ಕೊಡಿಸ್ತೀವಿ. ಏನೋ ದೊಡ್ಡ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಚಿಕ್ಕ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಏನೋ ನಮ್ಮ ಮಕ್ಕಳನ್ನು ತುಂಬ ಹೈಯರಾಗಿ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಾಗಿ ಓದಿಸೋಕ್ಕಾಗಲ್ಲ, ಕನಿಷ್ಠ ಇಂಗ್ಲೀಷ್ ಮೀಡಿಯಮಲ್ಲಾದರೂ ಓದಿಸ್ತೀವಿ. ಸರಿ, ನಮ್ಮ ಮಕ್ಕಳು ಅವಾಗಲೂ ಕಷ್ಟಪಟ್ಟು ಡಿಪ್ಲೊಮಾ ಓದಿಸಿ ಇಂಜಿನಿಯರಿಂಗ್ ಮಾಡಿಸಿದ್ರೆ ಇವರೆಲ್ಲ ದುಡಿಯೋದು ಸಂಪಾದನೆ ಮಾಡೋದು ಕಲ್ಕೊಬಿಟ್ಟು ಆ ಟೈಮ್ಗೆ ತಂದೆ ಬೇಕಾಗಿಲ್ಲ, ವೇಸ್ಟ್ ಅಂದರೆ ಹೆಂಗೆ ಹೇಳಿ? ಒಬ್ಬ ತಂದೆ ಆದವನು ತಾನು ಇಷ್ಟೆಲ್ಲ ಸಾಧನೆ ಮಾಡಿಕೊಂಡು, ಸಂಶೋಧನೆ ಮಾಡಿಕೊಂಡು, ಇನ್ನೇನೋ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ರೆ, ಆವಾಗಲೂ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ, ಕಷ್ಟಪಟ್ಕೊಂಡು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು, ಯಾರಿಗೂ ಮೋಸ ಮಾಡ್ದಿರ, ಯಾರ ತಲೆನೂ ಹೊಡಿದಿರ, ಯಾರನ್ನೂ ತುಳಿದಿರ, ಕಷ್ಟಪಟ್ಕೊಂಡು ಎಲ್ಲೋ ಒಂದು ಕಡೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರೋದ್ರಲ್ಲೇ ತಿಂದು ಜೀವನ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗಲಿ, ಅವ್ರು ಯಾವತ್ತೂ ಕಷ್ಟಕ್ಕೆ ಸಿಕ್ಕಾಕೋಬಾರ್ದು, ದುಷ್ಟರು ಸಹವಾಸ ಮಾಡಬಾರ್ದು, ದುಷ್ಟರಿಗೆ ಆ ಗ್ಯಾಂಗ್ನಲ್ಲಿ ಇವ್ರು ಸಿಕ್ಕಾಕೋಬಾರ್ದು, ಆ ಸುಳಿನಲ್ಲಿ, ದುಷ್ಟರ ಸುಳಿನಲ್ಲಿ ಸಿಕ್ಕಾಕೋಬಾರ್ದು. ಈ ರೀತಿ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಮನೆಯ ಒಡೆಯ, ಜವಾಬ್ದಾರಿತೆ ಒಡೆಯ, ತನ್ನ ಮರ್ಯಾದೆ ಹೋಗಬಾರ್ದು, ತನ್ನ ಮನೆಯವರು ಯಾವುದೇ ಕಷ್ಟ ಸಿಕ್ಕಾಗಬಾರ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಅವ್ರು ಮಾಡೋ ಸಣ್ಣ ತಪ್ಪುಗಳನ್ನು ಇದು ಮಾಡಬೇಡಿ, ಹಿಂಗೆ ಮಾಡಬೇಡಿ ಅಂತ ಹೇಳ್ತಾ, ಅವ್ರು ಮಾಡೋ ತಪ್ಪುಗಳನ್ನು ತೋರಿಸ್ತಾ, ಬುದ್ಧಿ ಹೇಳ್ತಾ, ಮುಂದಾಲೋಚನಾ ಕ್ರಮವಾಗಿ ಮುಂಜಾಗ್ರತಾ ಕ್ರಮವಾಗಿ ಅವ್ರಿಗೆ ಎಚ್ಚರಿಸ್ತಾ ಬರ್ತಾನೆ. ಏತಕ್ಕಾಗಿ? ಅವರು ಚೆನ್ನಾಗಿರಬೇಕು, ಅವ್ರ ಕಷ್ಟಗಳು ತಗೋಬಾರ್ದು, ಅದರಿಂದ ನಮ್ಮ ಮರ್ಯಾದೆ ಉಳಿಯುತ್ತೆ, ಹಾಗೆ ಎಲ್ಲರೂ ಉದ್ಧಾರ ಆಗ್ತಾರೆ, ಎಲ್ಲರೂ ಒಳ್ಳೆದಾಗುತ್ತೆ ಅಂತಲ್ವ? ಇದನ್ನು ಅರ್ಥ ಮಾಡ್ಕೊಳ್ದೆ ಮಾಡಬಾರ್ದೆಲ್ಲ ಮಾಡಿದ್ರೆ ಎಂಥ ನ್ಯಾಯ ರೀ? ನೀವು ಹೇಳಿ, ತಪ್ಪಲ್ವಾ? ಹೌದಾ ಇಲ್ವಾ? ತಪ್ಪ ಅಲ್ವಾ? ಅದಕ್ಕೆ ಈ ಪ್ರಪಂಚದಲ್ಲಿ ಕೆಟ್ಟವ್ರು ಯಾವಾಗೂ ಕೆಟ್ಟದ್ದು ಮಾಡ್ತಾನೆ ಇರ್ತಾರೆ. ಕೆಲವರು ಬದಲಾಗ್ತಾರೆ, ಒಬ್ಬರು ಅಷ್ಟೇ, ಸ್ವಲ್ಪ. ಇನ್ನು ಕೆಲವರು ಯಾವ ಕಾಲಕ್ಕೂ ಬದಲಾಗಲ್ಲ. ಅದೇನೋ ಹೇಳ್ತಾರೆ, ಹುಟ್ಟುಗನ ಸುಟ್ಟರೂ ಹೋಗಲ್ಲ. ಅವರು ಸರ್ವನಾಶ ಆದರೂ ಕೂಡ ಬದಲಾಗ್ತಾರೋ ಇಲ್ಲ ಗೊತ್ತಿಲ್ಲಪ್ಪ. ಆದರೆ ಅವರಿಂದ
ಅವ್ರು ಬದುಕಿರೋವಾಗೂ ಇನ್ನೊಬ್ರಿಗೆ ಕಷ್ಟನೇ, ಅವ್ರು ಸತ್ತೋದ್ರೂ ಕೂಡ ಇನ್ನೊಬ್ರಿಗೆ ಕಷ್ಟ ಆಗ್ತಾ ಇರ್ತದೆ. ಕೆಲವ್ರು ಹಂಗೆ ಸತ್ತ ಮೇಲೆ ಕೂಡ ಅವರಿಂದ ಇನ್ನೊಬ್ರಿಗೆ ನೋವುಗಳು ಬಾಧೆಗಳು ತಪ್ಪಿದ್ದಲ್ಲ. ಅವ್ರು ಸತ್ತೋಗ್ಬಿಟ್ಟಿರ್ತಾರೆ, ಹಾಳಾಗೋಗಿರ್ತಾರೆ, ಆದರೂ ಇನ್ನೊಬ್ರು ಅನುಭವಿಸ್ತಾ ಇರ್ತಾರೆ. ಇರೋರು ಪಾಪ ಯಾರೋ ಒಳ್ಳೆಯವರು, ಏನು ಮಾಡೋಕ್ಕಾಗುತ್ತೆ. ಅವ್ರು ಸತ್ತರು ಅವ್ರು ಇರೋವಾಗೂ ಇನ್ನೊಬ್ರಿಗೆ ತೊಂದರೆ ಮಾಡ್ತಾ ಇರ್ತಾರೆ. ಅವ್ರು ಸತ್ತ ಮೇಲೂ ಅವರಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಇದನ್ನು ಏನು ಹೇಳೋಣ ಹೇಳ್ರಿ. ನಾವು ಅವ್ರ ತಂಟೆಗೆ ಹೋಗಲ್ಲ. ಎಷ್ಟೋ ಸಾರಿ ಕೆಲವ್ರು ತಂಟೆಗೆ ಹೋಗಲ್ಲ, ಅವ್ರನ್ನ ನೋಡೇ ಇರಲ್ಲ. ಅವರೆಲ್ಲೋ 20-30-50 ಕಿಲೋಮೀಟ್ರ್ ದೂರದಲ್ಲಿರ್ತಾರೆ. ಅವ್ರಿಗೂ ನಮಗೂ ಫೋನ್ ಕಾಂಟ್ಯಾಕ್ಟ್ಗಳು ಇರಲ್ಲ. ಅಂಥ ಕಷ್ಟಗಳು ನಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ತವೆ, ಎಲ್ಲಿಂದನೋ ಬಂದು ಕೂತ್ಕೊಳ್ತವೆ. ಅಲ್ಲೇನ್ರಿ, ಇದು ನೋಡ್ರಿ, ಇಲ್ಲಿ ಸತ್ತಾಗ್ಬಿಟ್ರೂ ಕೂಡ ಎಲ್ಲಿಂದ ಅವ್ರದ್ದೆಲ್ಲ ನಮಗೆ ಬರ್ತದೆ. ಕೇಳಿಸ್ಕೊಂಡ್ರಾ? ಇದು ಪರಿಸ್ಥಿತಿ. ಹಾಗೆ ಈ ಕಾಲದಲ್ಲಿ ಯಾರು ಕಷ್ಟ ಬಿಡಿ. ನಾವು ಯಾವಾಗಲೂ ಕಲ್ಲು ಮುಳ್ಳು ಜಲ್ಲಿ ರೋಡಲ್ಲಿ ಬರುತ್ತೆ, ನಾವು ನಡ್ಕೊಂಡು ಹೋಗ್ತೀವಿ. ಹಾಗೆ ನಮ್ಮ ಸುತ್ತಲೂ ಕಷ್ಟಗಳು ಬರ್ತವೆ, ಯಾರ್ಯಾರೋ ಎಲ್ಲಿಂದ ಬರ್ತವೆ. ಅವುಗಳನ್ನೆಲ್ಲ ನೋಡ್ತಾ ಕೂತ್ಕೋಬಾರ್ದು. ನಮಗೆ ತಾಳ್ಮೆ ಇರಬೇಕು. ಆದಷ್ಟು ವಿವೇಕ ಬುದ್ಧಿ ಜ್ಞಾನದಿಂದ ಶಾಂತಿಯಿಂದ ನಾವು ಏನು ಗುರಿ ಇಟ್ಕೊಂಡಿದ್ದೀವಿ, ಏನು ಗುರಿ ಮುಟ್ಟಬೇಕು, ಏನು ಸಾಧಿಸ್ಬೇಕು, ಆ ಕಡೆ ನಮ್ಮ ಮೈಂಡ್ ಇರಬೇಕು. ನಮ್ಮ ಮೈಂಡ್ ಕಾನ್ಸ್ಟೆಂಟ್ ಆ ಕಡೆ ಇರಬೇಕು. ನಮ್ಮ ಶ್ರದ್ಧೆ ದೃಷ್ಟಿ ಎಲ್ಲ ಆ ಕಡೆ ಇರಬೇಕು, ಸಾಧನೆ ಮಾಡೋ ಕಡೆ. ಅದೇ ಯಾರೋ ಏನೋ ಅಂದರು, ಅದೇ ನಮ್ಮವ್ರು ಏನೋ ತಪ್ಪು ಮಾಡಿದ್ರು, ನಮ್ಮವ್ರು ಏನೋ ನಮಗೆ ದ್ರೋಹ ಮಾಡಿದ್ರು, ನಮಗೇನೋ ಅನ್ಯಾಯ ಮಾಡಿದ್ರು ಅಂತ ಇವೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಲೈಫ್ ಹಾಳಾಗುತ್ತೆ. ಅದಕ್ಕೆ ಇಷ್ಟೊತ್ತು ಹೇಳಿದ್ದೀನಿ, ದಯವಿಟ್ಟು ಯಾರೂ ಕೆಟ್ಟ ಅಭ್ಯಾಸಗಳು ಕಲಿಬೇಡಿ. ಯಾವುದೇ ಕೆಟ್ಟ ಇದಕ್ಕೆ ದಾಸರಾಗಬೇಡಿ. ಯಾರೋ ಏನೋ ಮಾಡ್ಕೊಂಡು ಸಾಯ್ತಾರೆ, ನೀವು ಫೀಲಿಂಗ್ ಮಾಡಬೇಡಿ. ನಿಮ್ಮ ಹೆಂಡ್ತಿ ಯಾರ ಜೊತೆನೋ ಓಡೋದ್ಲ, ಹಾಳಾಗೋಗ್ಲಿ ಬಿಟ್ಬಿಡಿ. ಅಥವಾ ನಿಮ್ಮ ಗಂಡ ಯಾರನ್ನೋ ಇಟ್ಕೊಂಡ್ಲೇ ಬಿಟ್ಬಿಡಿ. ಅಥವಾ ನಿಮ್ಮ ಮಕ್ಕಳು ಇನ್ನೇನೋ ಮಾಡ್ಕೊಳ್ಳೇ ಬಿಡ್ರಿ. ನೀವು ಹೇಳೋದು ಎಲ್ಲ ಹೇಳಿದಿರ, ಮಾಡೋದೆಲ್ಲ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ರೀ. ಎಲ್ಲ ಭಗವಂತನ, ಆ ಭಗವತಿ ಮೇಲೆ ನಮ್ಮ ಭಾರ ಹಾಕೋಣ. ಧರ್ಮರಾಜ ಇದ್ದಾನೆ, ಧರ್ಮವಂತರನ್ನು ಖಂಡಿತ ರಕ್ಷಣೆ ಮಾಡ್ತಾನೆ. ಅವರವರ ಧರ್ಮ ಅವರನ್ನು ರಕ್ಷಣೆ ಮಾಡುತ್ತೆ, ಅವರವರ ಪುಣ್ಯದ ಫಲ ಅವರನ್ನು ರಕ್ಷಣೆ ಮಾಡುತ್ತೆ, ಅವರವ್ರ ಒಳ್ಳೆಯತನ ಅವರನ್ನು ರಕ್ಷಣೆ ಮಾಡುತ್ತೆ. ಇದರಲ್ಲಿ ಯಾವುದೇ ಡೌಟ್ ಬೇಡ ಇವರೇ. ನೀವು ಮಾತ್ರ ತಾಳ್ಮೆ ಕೆಡಬೇಡಿ. ನೀವು ತಾಳ್ಮೆ ಕೆಟ್ಟರೆ ನಿಮ್ಮ ಮುಂದಿನ ಗುರಿಗಳು, ಮುಂದಿನ ಕೆಲಸ ಕಾರ್ಯಗಳು ನಿಂತೋಗುತ್ತೆ. ನೀವು ಯಾವಾಗಲೂ ನೀವು ಮುಟ್ಟಬೇಕಾದ ಗುರಿಯನ್ನು ಮುಟ್ಟಿ ಅಂದ್ಕೊಂಡಿದ್ದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡಿ, ಅದು ಆಗಲಿ ಹೋಗಲಿ. ಆದರೆ ಕೆಟ್ಟವ್ರಿಗೋಸ್ಕರ ನೀವು ಚಿಂತೆ ಮಾಡಬೇಡಿ. ಕೆಟ್ಟವರು ಬ್ಯಾಡ್ ಕಾಮೆಂಟ್ಗಳು ನಿಮ್ಮ ಮೈಂಡಲ್ಲಿ ಬರೋದು ಬೇಡ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನೀವು ಉದ್ಧಾರ ಆಗಬೇಕು ನೋಡ್ರಿ. ಏನಾದರೂ ಸಲಹೆ ಬೇಕಾ ಕೇಳಿ. ನೀವು ಯಾವಾಗ ಒಳ್ಳೆಯವರಾಗಿ, ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ. ನೀವು ಆತ್ಮಹತ್ಯೆ ಮಾಡ್ಕೋಬೇಡಿ. ಒಂದನೇದು. ಎರಡನೇದು, ನೀವು ತಾಳ್ಮೆ ಕೆಟ್ಟು ಯಾರನ್ನೂ ಕೊಲೆ ಮಾಡಬೇಡಿ. ಎರಡನೇದು. ಮೂರನೇದು, ನಿಮ್ಮ ಬಂಧುಗಳು ಯಾರನ್ನ ತಪ್ಪು ಮಾಡಿದ್ರೆ ಅದನ್ನು ಬೀದಿಗಿಡಬೇಡಿ. ಬೇಕಾಗಿ ಇಂಡೈರೆಕ್ಟಾಗಿ ಹೇಳ್ಕೊಳ್ಳಿ, ಅವ್ರ ಹೆಸರು ಹೇಳ್ಬೇಡಿ, ಇಂಡೈರೆಕ್ಟಾಗಿ ಹೇಳ್ಕೊಳ್ಳಿ. ಈಗ ನಾನು ಅದೇ ಮಾಡ್ತಾಯಿದ್ದೀನಿ, ಗೊತ್ತಾಯ್ತಾ? ಇಂಡೈರೆಕ್ಟಾಗಿ ಹೇಳ್ಕೊಳ್ಳಿ, ಅವ್ರ ಹೆಸರು ಹೇಳ್ಬೇಡಿ, ಪಾತ್ರಧಾರಗಳ ಹೆಸರು ಹೇಳ್ಬೇಡಿ. ಹಾಗೆ ಪೂರ್ಣ ಪ್ರಮಾಣದಲ್ಲಿ ಸ್ಟೋರಿನೂ ಹೇಳಬೇಡಿ. ಸ್ವಲ್ಪ ಟ್ರೈಲರ್ ಬಿಡುಗಡೆ ಮಾಡ್ಕೊಂಡು ಹೊರಟಾಗಿ. ಯಾರಿಗೂ ಅರ್ಥ ಆಗಬಾರ್ದು, ಅರ್ಥ ಆಗಬೇಕು. ಈಗ ನಾನು ಇಷ್ಟೊತ್ತು ಹೇಳಿದ್ದು ನನ್ನ ಕತೆ, ಸತ್ಯ ಹೇಳ್ತಾಯಿದ್ದೀನಿ, ನನ್ನ ಕತೆ. ಮುಂದೊಂದು ದಿನ ನಿಮಗೆ ಇವತ್ತು ಟ್ರೈಲರ್ ಬಿಡುಗಡೆ ಮಾಡಿದ್ದೀನಿ, ಪಿಕ್ಚರ್ ಮುಂದೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು. ಆವತ್ತು ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು, ಇವತ್ತು ಹೊಸ ವರ್ಷ ಅಂತ ನೀವೆಲ್ಲ ಅಂದ್ಕೊತೀರ, ಜನವರಿ 1 ಹೊಸ ವರ್ಷ ಅಂದ್ಕೊತೀರ. ಇವತ್ತು ಕೆಲವು ಘಟನೆಗಳು ನಡೀತು. ಎಷ್ಟು ಗಂಟೆಯಿಂದ ಅಂದರೆ ಇವತ್ತು 8 ಗಂಟೆಯಿಂದ, ಅಂದರೆ 31ನೇ ತಾರೀಕು ಸಂಜೆ 7:15 31ನೇ ತಾರೀಕು ಸಂಜೆ 7:15 10:30ವರೆಗೂ ಒಂದು ಘಟನೆ ನಡೀತು. 7:15 10:30ವರೆಗೂ ಒಂದು ಘಟನೆ ನಡೀತು. ನನ್ನ ಜೀವನದ ಕಥೆನೇ. ಆದರೆ 31ನೇ ತಾರೀಕು 7:15 10:30ವರೆಗೂ ಒಂದು ಘಟನೆ ನಡೆದಿದೆ. ಎಷ್ಟನೇ ತಿಂಗಳು? 12ನೇ ತಿಂಗಳು. ಎಷ್ಟನೇ SP? 2024ನೇ SP. ಆಮೇಲೆ ಟೈಮ್ ಮುಂದಕ್ಕಾಯ್ತು, 25ನೇ SPಗೆ ಬಂದುಬಿಟ್ಟ 24ರಿಂದ. ಈಗ ಅರ್ಥ ಆಯ್ತು ಹೇಳಿದ್ದು. 31ನೇ ತಾರೀಕು ಡಿಸೆಂಬರ್ ತಿಂಗಳು ಸಂಜೆ 7:15 10:30 ರಾತ್ರಿವರೆಗೂ ಒಂದು ಘಟನೆ ನಡೀತು ನನ್ನ ಲೈಫ್ದು. ಆಮೇಲೆ ಹಂಗಂಗೆ ಹೋಯ್ತು ಟೈಮು. 12 ಗಂಟೆ ಆಗೋಯ್ತು ರಾತ್ರಿ. ಯಾವ ತಾರೀಕು? 1ನೇ ತಾರೀಕು 1ನೇ ತಿಂಗಳು 2025ನೇ SP ಇವತ್ತು. ನಾನು ಆ ವರ್ಷದಲ್ಲೂ ಇದ್ದೆ, ಈ ವರ್ಷದಲ್ಲೂ ಇದ್ದೀನಿ. ಆದರೆ ಆ ವರ್ಷದಲ್ಲಿ
ನನ್ನ ಜೀವನದಲ್ಲಿ ಏನೋ ಒಂದು ನಡೀತು, ಅದು ಇಲ್ಲಿ ಪೂರ್ತಿ ಹೇಳಿಲ್ಲ, ಹೆಡ್ಲೈನ್ಸಲ್ಲಿ ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ. ಟ್ರೈಲರ್ ಬಿಡುಗಡೆ ಮಾಡಿದ್ದೀನಿ. ಸಮಯ ಬಂದಾಗ ಪಿಕ್ಚರ್ನ ಕ್ಲೈಮ್ಯಾಕ್ಸ್ನ ನೋಡೋಣ ಅಂತ ಇವತ್ತಿಂದ ಅವತ್ತು ರೀಕ್ಯಾಪ್ ಮಾಡ್ಕೊತೀನಿ, ಸರಿನಾ? ಓಕೆ, ನಿಮಗೆಲ್ಲ ನಾನು ಒಂದು ಬಯಸ್ತೀನಿ, ಆತ್ಮಹತ್ಯೆ ಮಾಡ್ಕೋಬೇಡಿ. ಯಾರೋ ಕೆಟ್ಟವರು ಕೆಟ್ಟದ್ದು ಮಾಡ್ತಾರಂತ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೋಬೇಡಿ ತಲೆ ಮೇಲೆ ಕೈ ಇಟ್ಟು. ಯಾವಾಗಲೂ ಯಾರು ಏನೇ ಬರಲಿ ಅದನ್ನು ಬಿಟ್ಬಿಡಿ. ನಿಮ್ಮ ಗುರಿ ನೀವು ಮುಟ್ಲಿಕ್ಕೆ ಯೋಚನೆ ಮಾಡಿ. ನಿಜ ಮರಿಲಿಕ್ಕಾಗಲ್ಲ, ಬೇರೆಯವ್ರ ದ್ರೋಹ ಮಾಡಿರೋದು ನಾವು ಮರಿಲಿಕ್ಕಾಗಲ್ಲ, ಮರಿಬೇಕು, ಬೇರೆ ದಾರಿ ಇಲ್ಲ. ತಾಳ್ಮೆಯಿಂದಿರಬೇಕು. ಯಾವುದೇ ಕೆಟ್ಟ ಅಭ್ಯಾಸಗಳಿಗೆ ದಾಸರಾಗಬೇಡಿ, ಕೆಟ್ಟದಕ್ಕೆ ಶರಣಾಗತರಾಗಬೇಡಿ. ಓಕೆನಾ? ನಿಮಗೆಲ್ಲ ಒಳ್ಳೆಯದಾಗಲಿ. ಹೊಸ ವರ್ಷ ಅಂತೀರ, 2025ನೇ ಇಸ್ವಿದು ಆಯಿತು, ಎಲ್ಲರೂ ಒಳ್ಳೆಯದಾಗಲಿ. ಸೂರ್ಯ ಸಂಕ್ರಮಣ ಮಹಾ ಸಂಕ್ರಾಂತಿ ಹೊಸ ವರ್ಷದ ಪ್ರಯುಕ್ತ. ಹಾಗೆ ಚಂದ್ರಮಾನ ಯುಗಾದಿ ಪ್ರಯುಕ್ತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಹಾಕ್ಕೊಳ್ಳಿ. ಏನೋ ಸಲಹೆ ಬೇಕು ಕೇಳಿ. ನಿಜ ಹೇಳ್ಬೇಕಂದ್ರೆ ನಾನು ಈಗ ವೀಡಿಯೋ ಮಾಡ್ತಾಯಿದ್ನೇ ಎಲ್ಲ ಗೊತ್ತಿಲ್ಲ, ಮಲ್ಕೊತಾ ಇದ್ದೆ. ಇವತ್ತು ಘಟನೆ ನಡೀತು, ಅದು ನನ್ನ ಮೈಂಡಲ್ಲಿ ಉಳ್ಕೊಂತು, ನಿದ್ರೆ ಬರೋಲ್ಲ. ಹಾಗಂತ ನಾನು ಎಣ್ಣೆ ಹಾಕ್ಕೊಂಡು ನಿದ್ದೆ ಮಾಡೋಕ್ಕಾಗಲ್ಲ. ನಾನು ಎಣ್ಣೆ ಹಾಕೋ ಅಭ್ಯಾಸ ಇಲ್ಲ, ಯಾವುದೇ ಅಭ್ಯಾಸ ಇಲ್ಲ. ನಿದ್ರೆ ಬರೋಲ್ಲ, ಮನಸ್ಸಿಗೆ ತುಂಬ ನೋವಾಯಿತು. ನನ್ನಂಥವ್ರು ತುಂಬ ಜನ ನೋವು ತಿಂತಿರ್ತಾರೆ, ಕಷ್ಟಗಳು ಅನುಭವಿಸ್ತಿರ್ತಾರೆ. ನಾನೆಲ್ಲ ಇಂಡೈರೆಕ್ಟಾಗಿ ಹೇಳಿದ್ದೀನಿ, ಬಿಡಿಸಿ ಹೇಳಿಲ್ಲ. ನಿಮ್ಮ ಮನೆಗಳಲ್ಲೂ ಸಾಕಷ್ಟು ಇರುತ್ತೆ ಘಟನೆಗಳು. ಏನೇ ಇರಲಿ ಮರ್ತೋಗಿ, ಆಗಿಂದ ಹಾಗೆ ಮರಿಲಿಕ್ಕೆ ಪ್ರಯತ್ನ ಪಡಿ, ಮುಂದಿನ ಗುರಿ ಸಾಧಲಿಕ್ಕೆ ಪ್ರಯತ್ನ ಪಡಿ. ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿರೆ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗೂ ನನಗಿರಲಿ, ನಿಮ್ಮ ಸಹಕಾರ ನನಗಿರಲಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.